ಇಲ್ಲ, ಇದೇ ಫಸ್ಟ್ ಟೈಮ್ ಮಾತಾಡ್ತಿರೋದು. ನಿಮ್ಮ ಎಪಿಸೋಡ್ನ ನೋಡ್ತಾ ಇದ್ದೆ ನಾನು. ಅಯ್ಯೋ, ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವು ಮೂಡಿಗೆರೆಯಿಂದ ಅಲ್ಲ, ಯಾವಾಗ್ಲಿಂದ ನೋಡ್ತಿದ್ದೀರಿ ಹಿಂದೆ? ಸುಮಾರು 2-2.5 ತಿಂಗಳಿಂದ ನೋಡ್ತಿದ್ದೀನಿ. ಏನ್ ಮಾಡ್ಕೊಂಡಿರೋದು ಇತ್ತೀಚೆಗೆನೆ ನೀವು? ನಮ್ದು ಮನೇಲೇ ಇರೋದು ಸ್ವಾಮಿ. ಬೇಕ್ರಿ ಇದೆ ನಮ್ದು. ಓಹ್, ನಿಮ್ದೇ ಬೇಕ್ರಿ ಇದೆಯಾ? ಹೌದು, ನಮ್ದೇ ಬೇಕ್ರಿ ಇದೆ. ಈ ಮೂಡಿಗೆರೆ ಅಂದ್ರೆ ಮಲೆನಾಡು ಕಡೆನಲ್ಲ? ಹೌದು, ಮಲೆನಾಡು ಸ್ವಾಮಿ. ಅಯ್ಯೋ, ಯಾವಾಗ್ಲೂ ಮಳೆ ಬರುತ್ತಾ ಅಲ್ಲಿ? ಹೌದು, ಯಾವಾಗ್ಲೂ ಮಳೆ ಬರ್ತಾನೆ ಇರುತ್ತೆ. ಇವಾಗೆಲ್ಲ ಸ್ಟಾರ್ಟ್ ಆಗಿದೆ. ಬಚ್ಲು ಮನೆ ಇದ್ದಂಗೆ. ಹೌದೌದು, ಯಾವಾಗ್ಲೂ ಮಳೆ ಬರ್ತಾ ಇರುತ್ತೆ. ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓ, ನಿಮಗೆ ಅದೊಂಥರ ಅವಳಿ ಆಗ್ಬಿಟ್ಟಿರುತ್ತಲ್ಲ. ಹೌದು. ಇರ್ಲಿ, ಸಂತೋಷ, ಒಳ್ಳೇದಾಗ್ಲಿ. ಹೇಳಿ, ಏನಾದರೂ ಹಂಚಿಕೊಳ್ಳೋದಿದೆಯಾ? ಎಣ್ಸ್ಕೊಳೋದಿದೆ. ಹೇಳಿ 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 ಹೇಳಿ. ನಾನು ತುಂಬಾ ಚಿಕ್ಕ ವಯಸ್ಸಲ್ಲೇ ಹೊರಗಡೆ ಹೋದೆ ಸ್ವಾಮಿ. 7ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ. ಹೊರಗಡೆ ಓದಿ ಅಂದ್ರೆ? ಹೊರಗಡೆ ಅಂದ್ರೆ ಬೇಕರಿಯಲ್ಲಿ ಕೆಲಸ ಮಾಡಕ್ಕೆ ಹೋಗಿದ್ದೆ ಮೊದಲೆಲ್ಲ. ಎಷ್ಟು ಜನ ಮಕ್ಕಳು ನೀವು? ನಾವು 2 ಜನ ಅಣ್ಣ ತಮ್ಮಂದಿರು. ಓಕೆ. ನಾನು ಮುಂಚೆ 7th ಮುಗಿಸಿ ಹೊರಗಡೆ ಓದಕ್ಕೆ ಹೋದೆ. ಮತ್ತೆ ಹೊರಗಡೆ ಕೆಲಸ, ಮನೆ ಕಡೆ ಸ್ವಲ್ಪ ಬಡತನದ ತೊಂದರೆ ಇದ್ದಾಗ ಹೊರಗಡೆ ಬೇಕರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಮುಂಬೈಲೆಲ್ಲ. ಮುಂಬೈಯಲ್ಲಿ? ಮುಂಬೈಯಲ್ಲಿ. ಓಕೆ. ಕೊನೆಗೆ ಊರಿಗೆ ಬಂದು ಸ್ವಂತ ನಾವೇ ಮಾಡ್ಬೇಕು ಅಂತ ಹೇಳಿ ನಾವು ಚಿಕ್ಕಮಂಗ್ಳೂರಲ್ಲಿ ಅಂಗಡಿ ಮಾಡಿದ್ವಿ. ನಂತರ ನನ್ನ ತಮ್ಮ ನನ್ನ ಜೊತೆನೆ ಬಂದ. M.Com ಮಾಡಿದ್ರು ಅವರು. ಓಕೆ. ನಾವಿಬ್ರು ಒಟ್ಟಿಗೆನೆ ಒಂದು ಅಂಗಡಿ ಮಾಡ್ಕೊಂಡಿದ್ವಿ. ನನಗೆ 26 ವರ್ಷಕ್ಕೆ ಮದುವೆ ಆಯ್ತು. ನನಗೆ ಈ 1 ವರ್ಷ ಆಗಿದೆ ಮದುವೆ ಆಗಿ. ಈಗ ನಿಮಗೆ 27 ವರ್ಷ? ಈಗ 27 ವರ್ಷ. ನಿಮಗೆ ಮದುವೆ ಆಗಿದ್ದು 26ನೇ ವರ್ಷದಲ್ಲಿ? ಹೌದು. ಅಂದ್ರೆ ಮನೆಯವರು ನೋಡಿ ಮದುವೆ ಮಾಡಿದ್ದ? ಹೌದು, ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲೇ ಮದುವೆ ಆಗಿದ್ದು. ಓಕೆ. ಮನೆಯವರು ಇಷ್ಟಪಟ್ಟು, ಎಲ್ಲರೂ ಇಷ್ಟಪಟ್ಟೆ ಮದುವೆ ಆಗಿದ್ದು. ಓಕೆ. ಆ ನಂತರ ಮದುವೆ ಆಗಿ 18 ದಿನಕ್ಕೆ ನನ್ನ ತಮ್ಮ ತೀರೋದು. ಅಯ್ಯೋ, ಏನಾಗಿತ್ತು? ಅವರು ಬೀಚಲ್ಲಿ ಆಟ ಆಡುವಾಗ ಹಿಂಗೆ ಇಬ್ರು ನಿಂತಿದ್ವಿ. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಅಲೆ ಜೋರಾಗಿ ಬಂದು ತೀರೋದ್ರು. ಒಂದು ನಿಮಿಷ, ಅಂದ್ರೆ ಯಾವ ಬೀಚು? ಅದು ಮಲ್ಪೆ ಬೀಚ್ ಅಂತ ಹೇಳಿ ಮಂಗಳೂರಲ್ಲಿ. ಗೊತ್ತು, ನೋಡಿದೀವಿ. ಅಂದ್ರೆ ಅವ್ರಿಗೆ ಈಜು ಬರ್ತಿತ್ತ? ಈಜು ಬರ್ತಿತ್ತು ಸ್ವಾಮಿ, ನನಗೆ ಈಜು ಬರ್ತಿರ್ಲಿಲ್ಲ. ಈಗ ನೀವಿಬ್ರು ಬೀಚ್ಗೆ ಹೋಗಿದ್ರಿ? ಹೌದು, ಫ್ಯಾಮಿಲಿ ಹೋಗಿದ್ವಿ. ಫ್ಯಾಮಿಲಿ ಅಂದ್ರೆ ನಿಮ್ ತಂದೆ ತಾಯಿ, ನೀವು, ನಿಮ್ ತಮ್ಮ? ತಂದೆ ಇರ್ಲಿಲ್ಲ, ತಾಯಿ ಮತ್ತೆ ಅಕ್ಕ ತಂಗಿ ಎಲ್ಲ ಹೋಗಿದ್ವಿ. ಓಕೆ. ಅದು ನಾವಿಬ್ರು ಹಂಗೆ ತುಂಬಾ ಒಳಗೋಗಿರ್ಲಿಲ್ಲ. ನನಗೆ ಈಜು ಬರ್ತಿರ್ಲಿಲ್ಲ, ಅವನಿಗೆ ಈಜು ಬರ್ತಾ ಇತ್ತು. ಓಕೆ. ನನಗೆ ಈಜು ಬರ್ತಿರ್ಲಿಲ್ವಲ್ಲ ಅನ್ನೋ ಒಂದು ಗಾಬರಿಯಲ್ಲಿ ನಾನು ಒಳಗಡೆ ಹೋಗ್ಬಿಟ್ಟಿದ್ದೆ. ನಾನು ಸುಮಾರು. ಅಂದ್ರೆ ನಿಮ್ಗೆ ಅದೊಂದು ಸಾಮಾನ್ಯ ಪ್ರಜ್ಞೆ ಅಂದ್ರೆ, ಓಕೆ ನನಗೆ ಈಜು ಬರಲ್ಲ, ನಾನು ಅಷ್ಟು ದೂರ ಹೋಗಿ ಅಲೆಗಳ ನಡುವೆ ಸಿಗಾಕೊಳ್ಬಹುದು ಅನ್ನೋ ಯೋಚನೆ ನಿಮಗೆ ಇರ್ಲಿಲ್ವಾ? ಯೋಚನೆ ಇತ್ತು. ಅಂದ್ರೆ ನಮ್ಗಿಂತ ಮುಂದೆ ತುಂಬಾ ಜನ ಇದ್ರು. ಅದು ಗಾಳಿ ಒಂದು ಅಲೆ ಜೋರಾಗಿ ಎಳೆದ್ಬಿಡ್ತು. ಅಲ್ಲಿ ನಾನು ಒಳಗಡೆ ಹೋಗ್ಬಿಟ್ಟೆ. ನನ್ನ ತಮ್ಮ ಬಂದಿರ್ಲಿಲ್ಲ ಇನ್ನ. ನನಗೆ ಗೊತ್ತಿರ್ಲಿಲ್ಲ. ಸಾಮಾನ್ಯವಾಗಿ ಹೊರಗಡೆ ನಿಂತಿದ್ದೆ. ಅದು ಅಲೆ ಹಿಂದೆ ಕೆಳದ ತಕ್ಷಣ ಒಂದೇ ಸತಿ ನನಗೆ ಗೊತ್ತೇ ಆಗ್ಲಿಲ್ಲ. ನೀವು ಒಳಗೆ ಹೋಗ್ಬಿಟ್ರಿ? ನಾನು ಒಳಗಡೆ ಹೋಗ್ಬಿಟ್ಟೆ. ನನ್ನ ತಮ್ಮ ಒಳಗಡೆ ಅವನು ಬಂದ್ಬಿಟ್ಟಿದ್ದಾನೆ ನನ್ನನ್ನು ಹುಡುಕೊಂಡು. ನಿಮ್ಮನ್ನು ಹುಡುಕೊಂಡು ಬಂದ ಅಂದ್ರೆ ಅಲ್ಲಿ ನಿಮ್ಮ ಆನಂತರವೂ ಆ ಕಡೆ ಜನ ಇದ್ರಲ್ಲ? ಹೌದು, ಇದ್ರು. ಮುಂದೆ ಅವರು ಸಹಾಯಕ್ಕೆ ಬರ್ಲಿಲ್ವಾ? ಸಹಾಯಕ್ಕೆ ಎಲ್ಲ ಕೂಗಾಡಿದ್ದಾರೆ. ಯಾರು ಕೂಗಾಡಿದ್ರು ಯಾರು ಸಹ ಬರ್ಲಿಲ್ಲ. ಅಲ್ಲಿ ಸಿಬ್ಬಂದಿಗಳೆಲ್ಲ ಸರಿಯಾಗಿ ಇರ್ಲಿಲ್ಲ ಅಲ್ಲಿ. ಅವತ್ತಿನ ದಿನ ಏನೋ ರಜೆ ಇತ್ತು ಅಂತ ಹೇಳಿ ಬರ್ಲಿಲ್ಲ. ನನ್ನನ್ನ ಹೊರಗೆ ಎಳ್ಕೊಂಡ್ ಬಂದ್ರು. ನಾನು ಬಂದು ಒಂದು 5 ನಿಮಿಷ ಆದ್ಮೇಲೆ ನನ್ನ ತಮ್ಮ ಸಿಕ್ಕಿದ. ಅವನು ಹಂಗೆ ಸಿಕ್ಲೇ ಇಲ್ಲ ಅವನು. ಅಂದ್ರೆ ನಿಮ್ಮನ್ನು ಕಾಪಾಡ್ಲಿಕ್ಕೇನೆ ಬಂದಿದ್ದು ಆತ, ಅಥವಾ ಅದಕ್ಕಿಂತ ಮುಂಚೆನೆ ಅಲ್ಲಿ ಸಿಗಾಕೊಂಡಿದ್ರ ಅವರು? ಇಲ್ಲ, ಅದಕ್ಕಿಂತ ಮುಂಚೆನೆ ಸಿಗಾಕೊಂಡಿದ್ದ. ಆದ್ರೆ ಅವನಿಗೆ ಅದ್ರದ್ದು ಭಯ ಇರ್ಲಿಲ್ಲ. ಅಂದ್ರೆ ನನಗೆ ಏನಾಗಿದೆಯೋ ಅನ್ನೋ ಭಯದಲ್ಲಿ ಅವನು ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾನೆ. ಈಜ್ ಬರ್ತಿದ್ರು ಕೂಡ ಆ ವಿದ್ಯೆ ಆತನನ್ನ ಕೈ ಹಿಡಿದಿಲ್ಲ ಆಗ? ಹೌದು, ಕೈ ಹಿಡಿಲಿಲ್ಲ. ಅಷ್ಟೊಳಗಡೆ ಸಿಬ್ಬಂದಿಗಳು ಯಾರೋ ಬಂದು ನನ್ನನ್ನ ಎತ್ತಿ ಹೊರಗಡೆ ಹಾಕಿದ್ದಾರೆ. ಅವನು ಮತ್ತೆ ಕೈ ಸಿಕ್ಲೇ ಇಲ್ಲ. ಓ, ಮತ್ತೆ ಅಂದ್ರೆ ಆ ಸಮಯದಲ್ಲಿ ಅವರು ಸಿಕ್ಕ್ರ ಅಥವಾ? ಸಿಕ್ರು, ಆ ಸಮಯದಲ್ಲಿ ಸಿಕ್ರು. ಸ್ವಲ್ಪ ಟೈಮ್ ಆದ್ಮೇಲೆ ಸಿಕ್ಕಿದ್ರು. ಬಟ್ ಅಷ್ಟೊತ್ತಿ ಪ್ರಾಣ ಹೋಗಿತ್ತಾ? ಹೌದು, ಹೋಗಿತ್ತು ಅಂತ ಹೇಳಿದ್ರು. ಅಂದ್ರೆ ನೀವು ಅಲ್ಲೇ ಬೀಚಲ್ಲೇ ಕಾಯ್ತಾ ಇದ್ರಿ? ಇಲ್ಲ, ಅಂದ್ರೆ ನಾನು ಬಂದು ಒಂದು 10 ನಿಮಿಷಕ್ಕೆ ಅವನನ್ನ ತಗೊಂಡ್ ಬಂದ್ರು ಹೊರಗಡೆ. ಮಲ್ಪೆ ಈಶ್ವರ್ ಅಂತ ಬಂದಿದ್ರು. ಲೈವ್ ಅಲ್ಲೇ ನೋಡ್ತಾ ಇದ್ರಿ? ಹೌದು, ನನಗೆ ನೋಡಕ್ಕೆ ನಾನು ಪ್ರಜ್ಞೆ ತಪ್ಪೋಗಿದ್ದೆ. ನಾನು ನೋಡಿಲ್ಲ. ಓಕೆ. ನಾನು ಪ್ರಜ್ಞೆ ತಪ್ಪು.
ಹೌದು, ನಾನು ಸಹ ನೀರ್ ಕುಡ್ದಿದ್ದೆ, ಹ್ಮ್ ಫುಲ್ ನೀರ್ ಕುಡಿದು ಹೋಗಿದ್ದೆ. ಅವ್ರು ಯಾರು ಕಾಪಾಡಿದ್ದವ್ರು ಯಾರು ಅಂದ್ರೆ ಅವರು? ಮಲ್ಪೆ ಈಶ್ವರ್ ಅವ್ರು ಅಂತ, ಅವರು ಸುಮಾರು ಜನ ಇದನ್ನ ಮಾಡಿದ್ದಾರೆ, ಸೇವೆ ಹೌದೌದು, ಅವ್ರ ಮಾಡಿದ್ದಾರೆ. ಬಗ್ಗೆ ನಾನು ಕೇಳಿದ್ದೀನಿ. ಇತ್ತೀಚೆಗೂ ಯಾವುದೋ ಒಂದು ಅಂಗಡಿ ಸಮೇತ ಕೊಚ್ಕೊಂಡು ಹೋಗಿತ್ತಲ್ಲ ಎಲ್ಲ, ಅಲ್ಲಿ ಅಲ್ಲಿ ಇಳಿದು ಅವರು ಹುಡುಕ್ತಾರಲ್ವಾ ಈ ರೀತಿ ಕಾಣೆಯಾದವರನ್ನು. ಹೌದೌದು ಅಂದ್ರೆ ಹೌದು. ಅವರು ಮುಳುಗು ತಜ್ಞರ ಅವರು? ಹಾ, ಮುಳುಗು ತಜ್ಞರು. ಅಂದ್ರೆ ಪ್ರತಿಯೊಂದು ಮೇಲೆ ಫುಲ್ ಅವರೇ, ಈಗ ಎಲ್ಲಾದ್ರೂ ಏನಾದ್ರು ಆಗಿದ್ರೆ ಮೇನ್ ಅವರು ಹೌದು ಪಾಪ, ಎಷ್ಟು ಕಾಣಿಸ್ಕೊಳ್ತಾರೆ. ಅಂದ್ರೆ ಅವರು ಬದುಕಿಸಿದ್ದಾರೋ ಶವ ತಂದಿದ್ದಾರೋ ಅನ್ನೋದಕ್ಕಿಂತ ಅಂಥದ್ದೊಂದು ಸಾಹಸ ಕಾರ್ಯ ಇದೆಯಲ್ಲ, ನಾನು ಹೌದು ತುಂಬಾ ಕೇಳ್ಪಟ್ಟಿದ್ದೆ. ಓಕೆ, ಆಯ್ತು. ಅಲ್ಲಿ ತಮ್ಮ ಸಿಕ್ಕರು, ಆದ್ರೆ ಜೀವಂತವಾಗಲ್ಲ. ಹೌದು, ಜೀವಂತವಾಗಲ್ಲ. ಮರುದಿನ ನಾನ್ ಮನೆಗ್ ಬಂದ್ಮೇಲೆ ಹೇಳಿದ್ರು, ನನಗೆ ಅಲ್ಲೂ ಸಹ ಹೇಳಲಿಲ್ಲ. ಹ್ಮ್ ಮನೆಗೆ ಬಂದ್ಮೇಲೆ ಹೇಳಿದ್ರು ಹಂಗೆ ಹಿಂಗೆ ಅಂತ. ಓ, ಈ ಕಡೆ ಮದುವೆ ಆಗಿತ್ತು, ಮದುವೆ ಆಗಿ 18 ದಿನ ಆಗಿತ್ತಷ್ಟೇ. ನಾವು ಯಾವ್ದನ್ನು ಸರಿಯಾಗಿ ಕಾಣ್ಲೇ ಇಲ್ಲ ಜೀವನದಲ್ಲಿ. ಹ್ಮ್ ಹ್ಮ್ ಸಕ್ಸಸ್ ಅನ್ನೋದನ್ನ ತುಂಬಾ ಬೇಗ ಕಂಡು ಗುರೂಜಿ, ಆದ್ರೆ ಲೈಫ್ ನ ಲೀಡ್ ಮಾಡೋದು ಹೆಂಗೆ ಅನ್ನೋದೇ ನಮಗೆ ಗೊತ್ತಾಗ್ಲಿಲ್ಲ. ಫುಲ್ ನಮ್ ಮೈಂಡೇ ಹೋಯ್ತು. ಬಟ್ ಅಲ್ಲಿ ನಿಮ್ಮ ಹೆಂಡತಿ ಇದನ್ನೆಲ್ಲ ಸಂಭಾಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋಗೋರಾಗಿದ್ರ? ಇಲ್ಲ ಗುರೂಜಿ, ಅವರು 18 ದಿನ ಆದ್ಮೇಲೆ ಒಂದ್ 2 ತಿಂಗಳಾದ್ಮೇಲೆ ಮತ್ತೆ ಅವ್ರ ಮನೆ ಕಡೆಯಿಂದ ಜಗಳ ಮಾಡಿದ್ರು. ಅಂದ್ರೆ ಈ ತಮ್ಮ ತೀರು ಹೋದ್ಮೇಲೆ? ತಮ್ಮ ತೀರೋದ್ಮೇಲೆ ಹ್ಮ್ 18 ದಿನ ಬಿಟ್ಟು ಯಾರೋ ಏನೋ ನನ್ನ ಬಗ್ಗೆ ಬ್ಯಾಡ್ ನೆಗೆಟಿವ್ ಹೇಳಿದ್ರು ಅಂತ ಹೇಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗರು ಏನು ಹೇಳಿದ್ರು? ಅಂದ್ರೆ ಅವನಿಗೆ ಒಂದು ಹುಡುಗಿ ಜೊತೆ ಸಂಬಂಧ ಇದೆ ಹಂಗೆ ಹಿಂಗೆ ಅಂತ ಬ್ಯಾಡ್ ಕಮೆಂಟ್ ಹೇಳ್ಬಿಟ್ಟಿದ್ದಾರೆ. ಓಕೆ. ಅವರು ಯಾವುದೇ ಆದೊಂದು ಸಾಕ್ಷಿ ಇಲ್ಲ, ಏನಿಲ್ಲ. ಎಂತ ಒಂದು ವಿಚಿತ್ರ ಸ್ವಾಮಿ, ಅದು ಯಾವುದಕ್ಕೂ ಒಂದು ಪುರಾವೆನೇ ಇಲ್ಲ. ಯಾರೋ ಹೇಳಿದ್ರು ಹಂಗೆ ಅಂತೇಳಿ ನಮ್ ಕೈಲಿ ಜಗಳ ಆಡಿದ್ರು. ಓಕೆ. ಆ ಸಮಯದಲ್ಲಿ ನಾನು ನನಗೆ ಯಾರು ಹೇಳಿಲ್ದಿದ್ರು ಹಿಂಗ್ ಮಾಡ್ತಿರಲ್ಲ ಅಂತ ಸ್ವಲ್ಪ ಸಿಟ್ ಮಾಡ್ಕೊಂಡೆ. ಅವಾಗಿಂದನು ಸಂಬಂಧದಲ್ಲಿ ಕಲಹನೆ. ನಮ್ಮ ತಂದೆ ತಾಯಿಗೆ ಅವ್ರನ್ನ ಬಿಟ್ರೆ ನಮ್ಮನ್ ಬಿಟ್ರೆ ಯಾರು ಇಲ್ಲ ಅನ್ನೋ ನೋವಲ್ಲಿದ್ದಾರೆ ಅವರು. ಯಾರು? ನಮ್ಮ ತಂದೆ ತಾಯಿ. ಅಂದ್ರೆ ಈಗ ಒಬ್ಬ ಮಗನಾಗಿ ನಿಮ್ಮನ್ ಬಿಟ್ರೆ ಅವ್ರಿಗೆ ಯಾರು ಇಲ್ಲ ಅಂತ? ಯಾರು ಇಲ್ಲ. ನಮಗೆ ಅಣ್ಣ ತಮ್ಮ ಹೇಗಿದ್ವಿ ಅಂದ್ರೆ ಸ್ವಾಮಿ, ನಮಗೆ ಅವನು ನನಗೆ ಅವನು ಅಷ್ಟೇ ಇದ್ದಿದ್ದು, ಬೇರೆ ಹೊರಗಡೆ ಪರಿಚಯ ಕಮ್ಮಿ. ಸೊ ಯಾಕಂದ್ರೆ ನೀವು ಬಹಳ ಹಿಂದೆಯಿಂದಲೂ ಕೂಡ ಒಂದೇ ವ್ಯವಹಾರಕ್ಕೋಸ್ಕರ ದುಡ್ದಿದ್ರಿಂದ ಬಾಂಧವ್ಯ ಸ್ವಲ್ಪ ಗಟ್ಟಿಯಾಗಿತ್ತು. ಹೌದು ಹೌದು ಸ್ವಾಮಿ, ಬಾಂಧವ್ಯ ಗಟ್ಟಿಯಾಗಿ ನಾವು ಯಾವ್ದನ್ನು ಹೊರಗಡೆ ಏನು ಮಾತಾಡ್ತಿರ್ಲಿಲ್ಲ. ನನಗೆ ಅವನು, ಅವನಿಗೆ ನಾನು ಅನ್ನೋ ತರ ಇದ್ವಿ. ಒಂದು ದಿನ ಸಹ ನಮ್ಮಲ್ಲಿ ಜಗಳ ತರದ್ ಬಂದೇ ಇರ್ಲಿಲ್ಲ. ತುಂಬಾ ಒಗ್ಗಟ್ಟಿನಿಂದ ಇದ್ವಿ. ಮದುವೆ ಅನ್ನೋದು ಫ್ಯಾಮಿಲಿಯಲ್ಲಿ ಅಕ್ಕನ ಮಗಳನ್ನೇ ನೋಡಿ ಮದುವೆ ಆದ್ವಿ, ಸಂಬಂಧದಲ್ಲಿ ಒಬ್ರು ಇರ್ಲಿ ಅಂತ ಹೇಳಿ. ಅಂದ್ರೆ ನೀವು ಮದುವೆ ಆಗಿರೋದು ನಿಮ್ಮ ಅಕ್ಕನ ಮಗಳ? ಹೌದು, ಅಕ್ಕನ ಮಗಳು. ಅಂದ್ರೆ ನಿಮ್ ಸ್ವಂತ ಅಕ್ಕನ? ಸ್ವಂತ ಅಂದ್ರೆ ನಮ್ಮ ದೊಡ್ಡಮ್ಮನ ಮಗಳ ಮಗಳು. ಓಕೆ ಓಕೆ. ಅವ್ರನ್ನ ಸಹ ಮದುವೆ ಆದ್ವಿ. ಮದುವೆ ಆದ್ಮೇಲೆ ಈಗ ಅವರು ಇವ್ರ ಜೊತೆ ಸಂಬಂಧ ಇದೆ ಹಾಗೆ ಹೀಗೆ ಅಂತ ಹೇಳಿ ಸುಮಾರು ಜಗಳ ಮಾಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಸಮಯದಲ್ಲಿ ನಾನು ಅವ್ರು ಇವ್ರು ಅಂದ್ರೆ ನಾನು ಒಬ್ರ ಕೈಲಿ ಫುಲ್ ಜಗಳ ಆಡಿದ್ವಿ. ಅವರು ಅವ್ರಿಗೆ ಹೋಗಿ ಹತ್ರ ಹೇಳಿದ್ದಾರೆ ಅಂತ ಹೇಳಿದ್ರು. ಕೊನೆಗೆ ಅವ್ರನ್ನ ಎಲ್ಲ ಎದುರುಗಡೆ ನಿಲ್ಸಿ ಕೇಳಿದಾಗ ನಾನು ಹೇಳೇ ಇಲ್ಲ ಅಂತ ಹೇಳಿದ್ರು. ಆವಾಗ ಅವರು ಏನು ಜಾಸ್ತಿ ಮಾತಾಡ್ಲಿಲ್ಲ. ನಮಗೆ ಒಂದು ನಾನು ಹಂಗೆ ಅನ್ಕೊಂಡು ಏನು ಮಾತಾಡಿಲ್ಲ ಅಂತ ಅವ್ರ ಎದುರುಗಡೆ ತಂದು ನಿಲ್ಸಿ ಎಲ್ಲ ಕೇಳಿಸಿದ್ವಿ. ಕೇಳಿಸಿದಾಗ ಅವ್ರೇನು ಮಾತಾಡಿಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಬಿರುಕು ಸ್ಟಾರ್ಟ್ ಆಗಿದ್ದು ಸ್ವಾಮಿ. ಅದೊಂದು ಸತಿ ಆದಾಗಿಂದನು ಅದು ಮನಸ್ಸಿಗೊಂದು ನೆಮ್ಮದಿನೇ ಇಲ್ಲ ಅವಾಗಿಂದನು. ಅವಾಗಿಂದನು ಅವ್ರು ಹಿಂಗಂದ್ರು ಇವ್ರು ಹಿಂಗ. ನಿಮ್ ಜೊತೆ ಬದುಕುದ್ರ ಅವರು? ಮತ್ತೆ ವಾಪಸ್ ಬಂದ್ರು ನನ್ ಜೊತೆ. ಅವಾಗ ಅವಳು ಪ್ರೆಗ್ನೆಂಟ್ ಆಗಿದ್ಲು, 5 ತಿಂಗಳು ಪ್ರೆಗ್ನೆಂಟ್ ಆಗಿದ್ಲು. ಅವಾಗ ವಾಪಸ್ಸು ಮತ್ತೆ ಮನೆಗೆ ಕರ್ಕೊಂಡ್ ಬಂದೆ. ಮತ್ತೆ ಮನೆಯಲ್ಲಿ ಒಟ್ಟಿಗೆ ಇದ್ವಿ, ಚೆನ್ನಾಗಿ ನಗ್ನಗ್ತಂದ್ ಖುಷಿಯಾಗೇ ಇದ್ವಿ. ಅವ್ರ ಮನೆಯವ್ರಿಗೂ ನನಗೂ ಸ್ವಲ್ಪ ಜಗಳ ಆಗಿತ್ತು. ಅವರ ತಂದೆ ತಾಯಿ ಅಣ್ಣನಿಗೂ ನನಗೂ ಸ್ವಲ್ಪ ಜಗಳ ಆಗಿತ್ತು. ಮತ್ತೆ ಇವಳನ್ನ ನಾನು ಕರ್ಕೊಂಡ್ ಬಂದೆ, ಬಾ ಇರೋಣ ಒಟ್ಟಿಗೆ ಹೋಗೋಣ, ಯಾಕೆ ಈ ತರ ಎಲ್ಲ ಬೇಡ, ಹೋಗೋಣ ಅಂತೇಳಿ ಮತ್ತೆ ವಾಪಸ್ ಮನೆಗೆ ಕರ್ಕೊ ಬಂದೆ. ಮತ್ತೆ 7th ಮಂತ್ ಆಯ್ತು ಅವಳಿಗೆ, 7 ತಿಂಗಳಾಯ್ತು. ಮತ್ತೆ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ಲು. ಯಾರ ಮನೆಗೆ? ಅಮ್ಮನ ಮನೆಗೆ? ಅವ್ರ ಮನೆಗೆ. ಹೌದು, ಅಮ್ಮನ ಮನೆಗೆ. 7 ತಿಂಗಳಿಗೆ ಅವ್ರ ಮನೆಗೆ ಹೋಗ್ತಾರಲ್ಲ ಶಾಸ್ತ್ರದ ಪ್ರಕಾರ, ಆ ತರ ಹೋಗ್ಬೇಕು ಅಂದ್ಲು. ನಾನು ಬೇಡ ಹೋಗೋದು, ಇವಾಗ ಹೋದ್ರೆ ಸರಿ ಆಗಲ್ಲ, ಮತ್ತೆ ಅದು ಇದು ಹೇಳಿ ಮತ್ತೆ ದೂರ ಮಾಡ್ತಾರೆ, ಬೇಡಮ್ಮ ಅಂತ ಹೇಳ್ದೆ. ಅದಕ್ಕೆ ಅವ್ರಿದ್ದರು ಸರಿ ಆಯ್ತು ಹೋಗಲ್ಲ ಅಂದ್ಲು. ಮತ್ತೆ ಅದೇ ತರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡ್ತಾ ಕೂತಿರೋಳು ಯಾವಾಗ್ಲೂ. ನನಗೊಂದ್ ಸ್ವಲ್ಪ ಮನ್ಸ್ ಚೇಂಜ್ ಆಗಿ, ಸರಿ ನೀನ್ ಹೋಗು, ನಿಮ್ ಮನೆಯವ್ರನ್ನ ಕರಿ, ಆರಾಮಾಗಿ ಹೋಗಿ ಅಂತೇಳಿ ಎಲ್ಲ ಚೆನ್ನಾಗೇ ಕಳ್ಸಿದ್ವಿ. ಎಲ್ಲ ಶಾಸ್ತ್ರದ ಪ್ರಕಾರ ಏನೇನ್ ಮಾಡ್ಬೇಕು ಎಲ್ಲ ಮಾಡಿ ಚೆನ್ನಾಗೇ ಕಳ್ಸ್ಕೊಟ್ಟೆ ಅವ್ರ ಮನೆಗೆ.
ಮಗು ಡೇಟ್ ಕೊಟ್ಟಿದ್ರು. ಡೇಟ್ ಕೊಟ್ಟಾಗ ಅಕ್ಟೋಬರ್ ತಿಂಗಳಲ್ಲಿ ಡೇಟ್ ಕೊಟ್ಟಾಗ ಮಗುನ ಹೋಗಿ ನಾನು ಒಂದಿನ ಮುಂಚೆನೆ ಅಡ್ಮಿಟ್ ಮಾಡಿ ಅಲ್ಲೆಲ್ಲ ಮಗುನ ನೋಡ್ಕೊಂಡು ಎಲ್ಲ ಅವ್ರ ಮನೆಗೆ ಎಲ್ಲ ಕಳ್ಸಿದೆ. ಕಳ್ಸಿದ್ದ ಮೇಲೆ ಮತ್ತೆ ಜಗಳ ಸ್ವಾಮಿ. ಅದೇ ಅವರು ನನ್ನ ತಮ್ಮನ ಕಡೆಯವರು ಇದ್ರಲ್ಲ, ಅವನಿಗೂ ಮದ್ವೆ ಫಿಕ್ಸ್ ಆಗಿತ್ತು. ತಮ್ಮನ ಕಡೆಯವರು ಅಂದ್ರೆ ಯಾರು? ತಮ್ಮನ ಅಂದ್ರೆ ತಮ್ಮನ ಸಂಬಂಧಿಕ ಅವರಿಗೂ ಸಂಬಂಧ ನೋಡಿ ಅವನಿಗೂ ಒಂದು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅವನಿಗೂ ರೆಡಿ ಮಾಡಿದ್ರ ಆಲ್ರೆಡಿ? ಹೌದು, ಅವ್ರದ್ದು ಲವ್ ಮ್ಯಾರೇಜ್ ಸ್ವಾಮಿ. ಅವ್ರು 7 ವರ್ಷದಿಂದ ಲವ್ ಮಾಡ್ತಿದ್ರು. ಓಹೋ. 7 ವರ್ಷದಿಂದ ಲವ್ ಮಾಡ್ತಿದ್ರು. ಅವರು ಸ್ವಲ್ಪ ಬಂದು ಹೋಗೋದು. ಆ ಹುಡುಗಿ ನನ್ನ ತಮ್ಮಂದಿದಾದಾಗ ಅವರು ಪಾಯ್ಸನ್ ತಗೊಂಡಿದ್ರು. ಆ ಪಾಯ್ಸನ್ ತಗೊಂಡು ಸುಮಾರು ಇದನ್ನೆಲ್ಲ ಮಾಡಿ ಸುಮಾರು ಕಷ್ಟ ಅನುಭವಿಸಿದ್ದಾರೆ ಸ್ವಾಮಿ ಅವರುನು. ಅಂದ್ರೆ ತಮ್ಮ ಮೃತ್ಯುವಶವಾದ ಮೇಲೆ ಅವರು ಮತ್ತೆ ನಿಮ್ ಸಂಪರ್ಕದಲ್ಲಿ ಇದ್ರ? ಅಂದ್ರೆ ಸಂಬಂಧರ ವಿಷ ತಗೊಂಡ್ರಲ್ಲ, ಆ ಸಮಯದಲ್ಲಿ ಸಂಪರ್ಕಕ್ಕಿದ್ರು. ಇವಾಗಿಲ್ಲ ಸ್ವಾಮಿ, ಸ್ವಲ್ಪ ದಿನ ಬಿಸಿ ಇದ್ದಾಗ ಎಲ್ಲ. ಈಗಲ್ಲ, ಆವಾಗ್ಲ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ನಿಮ್ ಹೆಂಡತಿಗೆ ಇದೇನೇನು ಹೇಳ್ಕೊಟ್ಟವ್ರು ಯಾರು? ಅದೇ ಸಂಬಂಧಿಕರೇ ಸ್ವಾಮಿ. ಅವ್ರ ದೊಡ್ಡಮ್ಮ, ಚಿಕ್ಕಮ್ಮ, ಅವ್ರ ತಂದೆ ತಾಯಿ ಅಂತ ಸ್ವಾಮಿ. ನಿನ್ ಹೊರಗಡೆ ಹೋಗ್ಲೇಬೇಡ, ನಾವಿದ್ದೀವಿ, ನಿನಗ್ ಬೇರೆ ಮದ್ವೆ ಮಾಡ್ತೀವಿ, ನೀನ್ ಹೋಗ್ಕೂಡ್ದು, ಈ ತರ ಎಲ್ಲ ಮಾತಾಡ್ತಾರೆ ಸ್ವಾಮಿ. ಅವ್ರು ನಮ್ಮ ಎದುರುಗಡೆಗೆ ಮಾತಾಡ್ತಾರೆ. ನಾವ್ ಒಳ್ಳೆ ಸಂಬಂಧ ಹುಡುಕ್ತೀವಿ, ಅವ್ನ ಅನ್ಎಜುಕೇಟೆಡ್, ನಿನಗ್ ಗೊತ್ತಿಲ್ಲ, ಹಾಗೆ ಹೇಳ್ಕೊಟ್ಟೆ. ನಾನು ನೀನು ಹೊರಗಡೆ ಹೋದ್ರೆ ನಾವು ಸಾಯ್ತೀವಿ ಅಂತ ಅವಳಿಗೆ ಎದುರಿಸ್ತಾರೆ ಸ್ವಾಮೀಜಿ. ಅವಳಿಗೆ ಅವಳ ಮನೆಯಿಂದ ಹೊರಗಡೆ ಬಂದ್ರೆ ನನ್ ಜೊತೆ ಚೆನ್ನಾಗಿರ್ತಾಳೆ, ಮಾಮೂಲಿ ನಮ್ಮ ಮನೇಲಿ ಹೇಗಿರ್ತೀವಿ ಹಾಗೆ ಇರ್ತಾಳೆ. ಅವಳಿಗೆ ಇಲ್ಲಿವರೆಗೂ ಒಂದು ಕೆಲಸ ಪ್ರತಿಯೊಂದು ಏನೂ ಹೇಳಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಅವ್ರದ್ದು ನಾವ್ ಹೆಂಗೆ ಅಂತ ನಮಗೆ ಗೊತ್ತಿರುತ್ತೆ, ನಾವ್ ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅನ್ನೋ ಉದ್ದೇಶದಲ್ಲಿ ತಂದೆ ತಾಯಿನೂ ಸಹ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇರೋಷ್ಟು ದಿನ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಾಗ ಬರಲ್ಲ, ನಾನು ಡೈವರ್ಸ್ ಬೇಕು ನನಗೆ, ನಮ್ ತಂದೆ ತಾಯಿಗೆಲ್ಲ ಸಖತ್ ನೋವಾಗಿದೆ, ಹಾಗೆ ಹೀಗೆ ಅಂತ ಇವಾಗ ಮಾತಾಡ್ತಾರೆ ಸ್ವಾಮಿ. ನಾನು ಅದನ್ನ ತಗೊಳ್ತೀನಿ. ಇಲ್ಲಿ ಈ ತಮ್ಮನ ಪ್ರೀತಿ ಬಗ್ಗೆ ಹೇಳ್ತಿದ್ರೆ ಅದೇನ್ ಕತೆ ಅದು? ಅವ್ರು ತಮ್ಮನ ಅವರು ಇಷ್ಟಪಟ್ಟು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಅವ್ರು ತೀರೋದಾಗ ಇವರು ಪಾಯ್ಸನ್ ತಗೊಂಡ್ರು. ಹೌದು, ಅವ್ರು ತೀರೋದ್ಮೇಲೆ ಅವ್ರ ಏನ್ ಮಾಡಿದ್ರು, ಒಂದ್ 2-3 ಸತಿ ಮನೆಗ್ ಬಂದು ಹೋಗ್ತಾ ಇದ್ರು. ಅಂದ್ರೆ ನನ್ನ ತಮ್ಮನ ಇದೆಲ್ಲ ಕಾರ್ಯ ಎಲ್ಲ ಇತ್ತಲ್ಲ, ಅವಾಗ ಬರ್ತಾ ಇದ್ರು. ಅದು ಇವ್ರಿಗೆ ಇಡಿಸ್ಲಿಲ್ಲ ಮನೆಯಲ್ಲಿ. ಇವರು ತಂದೆ ತಾಯಿಗೆ, ಇವ್ರ ತಮ್ಮನಿಗೆ ಅಣ್ಣನಿಗೆ ಇಡಿಸ್ಲಿಲ್ಲ. ಆವಾಗ ಈಗ ಇವ್ರೇನಾಯ್ತು, ಇವ್ರು ನಮ್ ಮನೇಲಿ ಇರೋಕೆ ಹೆದರ್ತಿದ್ರು. ನನ್ನ ತಮ್ಮನ್ ಹಿಂಗಾಗಿದೆ ಅಂದಾಗ ಮನೇಲಿ ಅವರು ಇರ್ತಾರಂತೆ, ಹಂಗೆ ಸುಮ್ನೆ ಹೂವ ಪೂವಗಳಿಗೋಸ್ಕರ ಇವ್ರು ಆ ಮಾತನ್ನ ತಲೆಗೆ ಬೇರೆಯವ್ರು ಹೇಳಿದ್ನ ತಿಳ್ಕೊಳ್ಳೋದು ಜಾಸ್ತಿ ಸ್ವಾಮಿ. ಇವರು ನಮ್ಮ ಮನೆ ಕಡೆ ಹೆದರ್ತಿದ್ಯಾರು? ನನ್ನ ಹೆಂಡತಿ ಮನೆ ಕಡೆಯವರು. ಹೆಂಡತಿ ಆ ಭಯ ಇತ್ತ ಅಥವಾ ಹೆಂಡತಿ ಮನೆಯವ್ರಿಗ? ಹೆಂಡತಿ ಮನೆಯವ್ರಿಗೆ, ಹೆಂಡತಿಗೆ ಭಯ ಇರ್ಲಿಲ್ಲ. ಅವ್ರ ಸೊ ಅದಂದ್ರೆ ದೆವ್ವ ಭೂತ ಅನ್ನೋ ಕಾರಣಕ್ಕೆ ಬರ್ತಿರ್ಲಿಲ್ಲ ಅಂತ. ಹೌದು, ಅದು ಏನು ತುಂಬಾ ದಿನ ಆಗಿಲ್ಲ, 12-15 ದಿನ ಆಗಿತ್ತು ಅಷ್ಟೇನೆ. ಅದು ನನ್ನ ಮನೆಯವರಿಗೆ ಸ್ವಲ್ಪ ಮನ್ಸಿಗೆ ನೋವಾಯ್ತು. ಇವರು ತುಂಬಾ ಹತ್ರದವರು ಸ್ವಾಮಿ ನಮಗೆ. ಅಂದ್ರೆ ನಮ್ ದೊಡ್ಡಪ್ಪನ ಚಿಕ್ಕಪ್ಪನ ಮಕ್ಳೇ ಇಷ್ಟೊಂದು ಈ ತರ ಮಾತಾಡ್ತಾರಲ್ಲ ಅಂತ ಅವ್ರಿಗೆ ಮನ್ಸಿಗೆ ನೋವಾಯ್ತು. ನೋವಾದಾಗ ಹೇಳಿದ್ರು, ನೀವ್ ಈ ತರ ಮಾತಾಡ್ತಿರಲ್ಲ, ಆ ತರ ಮಾತಾಡೋ ತಪ್ಪು, ಇಲ್ಲಿ ಏನಿದೆ ಏನಿಲ್ಲ ನೋಡಿ ಮಾತಾಡ್ಬೇಕು, ಹಾಗೆ ಹೇಗೆ ಅಂತೆಲ್ಲ ಸ್ವಲ್ಪ ಜನ ಮಾತಾಡಿದ್ರು. ಯಾರು ಅಂದ್ರೆ ನೆಂಟರು ಸಂಬಂಧಿಕರು ಬಂದಿರ್ತಾರಲ್ಲ ಮನೆಯಲ್ಲಿ. ಈ ನಿಮ್ಮ ಅತ್ತೆ ಮಾವನಿಗೆ ಹೇಳಿದ್ದು? ಅತ್ತೆ ಮಾವನಿಗೆ ಹೇಳಿದ್ದು. ಅದಾದ ತಕ್ಷಣ ಮತ್ತೆ ಅವತ್ತಿಂದ ನಮಗೆ ಸಂಪರ್ಕ ಕಮ್ಮಿ ಆಗ್ತಾ ಬಂತು. ಮತ್ತೆ ಜಗಳನೆ ಮಾಡಕ್ಕೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಬರೀ ಹಿಂಗೆ ಸ್ವಾಮಿ. ಡೈರೆಕ್ಟ್ ಆಗಿ ಯಾವ್ದು ಏನು ನೋಡಿಲ್ಲ, ಹೇಳಿಲ್ಲ, ಕೇಳಿಲ್ಲ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಹಾಗೆ ಹೀಗೆ ಅಂತ. ಹೇಳ್ದವ್ರನ್ನ ಕರ್ಕ ಬಂದ್ ಎದುರುಗಡೆ ನಿಲ್ಸಿದ್ರು ಅವರು ನಮಗೆ ಹೇಳಿದ್ರು ಅಂತ ಹೇಳ್ತಾರೆ. ಅದು ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಸಂಬಂಧನೇ ಈ ತರ ಆಗೋಯ್ತಲ್ಲ ಅಂತ ನಾವು ಪ್ರತಿದಿನ ಕೊರಗ್ತಿದೀವಿ. ಅವರು ಆ ತರ ಯೋಚನೆ ಮಾಡ್ತಿಲ್ಲ ಸ್ವಾಮಿ. ನಾವು ಬಿಟ್ರೆ ಇನ್ನೇನ್ ಇಲ್ದೋದ್ರೆ ಇನ್ನೊಬ್ಬ ಬೇರೆ ಮದುವೆ ಮಾಡ್ಕೊಡ್ತೀವಿ. ಅಲ್ಲ, ಈಗ ಹುಡುಗಿಯಾಗಿ ಈಕೆ ಹೆಂಡತಿ ಇಲ್ಲ ನನಗೆ ನೀವು ಬೇರೆ ಮದುವೆ ಮಾಡ್ತೀನಿ ಅದು ಇದು ಎಲ್ಲ ಮಾತಾಡಬೇಡಿ, ನನಗೆ ನನ್ನ ಗಂಡ ಬೇಕು ಅನ್ನೋ ಅಂದರೆ ಬಲವಾದ ಆಕರ್ಷಣೆ ಈಕೆಗಿದ್ರೆ ಅವರೆಲ್ಲ ಹೇಳಲಿಕ್ಕೆ ಹೆಂಗೆ ಸಾಧ್ಯ? ಇಲ್ಲ, ಅವರು ಹೇಳಕ್ಕೆ ಅವರು ಬರಕ್ಕೆ ರೆಡಿ ಇದಾರೆ ಸ್ವಾಮಿ. ಅವಳದೇನಿಲ್ಲ, ಅವ್ರ ಮನೆಯವರು ಬಿಡ್ತಾ ಇಲ್ಲ ಅವಳನ್ನ. ಆಯ್ತಲ್ಲ. ಅಂದ್ರೆ ಈಗ ನೀವು ಹೇಳ್ತಿರೋ ಈ ವರ್ಷನ್ ನಾನು ತುಂಬಾ ಕೇಳಿದ್ದೀನಿ. ಅಯ್ಯೋ ಅವಳಿಗೇನೋ ಇಷ್ಟ ಗುರುಗಳೇ, ಆದ್ರೆ ಅವರು ಬಿಡ್ತಾ ಇಲ್ಲ. ಸುಮ್ಮನೆ ಏನೋ ಗಂಡ ತೀರೋಗ್ಬಿಟ್ಟಿದಾನಪ್ಪ, 2 ಮಕ್ಳಿದಾವೆ. ಈಗ ನಮ್ಗೆ ಹಿಂದೆ ಮುಂದೆ ಗಂಡನ ಮನೆಯವರು ಯಾರು ಸೇರಿಸ್ತಾ ಇಲ್ಲ. ಸೊ 2 ಮಕ್ಳು ಬೇರೆ ಇದ್ದಾವೆ. ಈಗ ಎತ್ತವರೇ ನನಗೆ ದಿಕ್ಕು. ಎತ್ತವ್ರ ಮಾತನ್ನು ಈಗ ನಾನು ಅಲ್ಲಗಳಿದ್ರೆ ನಾಳೆ ತಪ್ಪಾಗುತ್ತೆ ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದು ಬೇರೆ. ಅರೆ, ಗಂಡ ಅಲ್ಲಿ ಜೀವಂತವಾಗಿದ್ದಾನೆ.
ಅದೊಂದು ಏನೋ ಒಂದು ಮನೇನೋ ಏನೋ ಒಂದು ಅದಕ್ಕೂ ಸಹ ಒಂದು ಇದನ್ನ ಕೊಡ್ತಾರೆ ಗುರುಜಿ. ಗಂಡ ನಾನು ಇದೀನಿ, ನಾನು ನೋಡ್ಕೊಳ್ತೀನಿ ಬಾ ಅಂದ್ರೆ ಎಲ್ಲರ ಗಂಡನು ಬದುಕೇ ಇರ್ತಾರ. ಈಗ ಆರ್ಮಿಗೆ ಹೋಗಿ ಎಲ್ಲ ಸತ್ತೋಗಿರ್ತಾರೆ, ಅವರೆಲ್ಲ ಗಂಡ ಹೆಂಡತಿನ ಮಕ್ಳನ್ನ ಸಾಕೊಂಡು ಬದುಕೇ ಇಲ್ವಾ? ನಾನು ತುಂಬಾ ತೊಂದರೆ ಕೊಡ್ತೀನಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಏನೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗುರುಜಿ, ಪದೇ ಪದೇ. ಇದು ಮೂರ್ ಸತಿ ಆಗಿದೆ ನನಗೆ. ಮೂರ್ ಸತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದಾಗ್ಲೂ, ಒಮ್ಮೆ ಶಿವಮೊಗ್ಗದಲ್ಲಿ ಅವರು ಹೋಗಿದ್ದಾಗ ಒಂದ್ಸತಿ ಬಸ್ ಹತ್ತಿ ಸುಮ್ನೆ ಹೋಗಿದ್ಲು ಸ್ವಾಮೀಜಿ. ಒಂದ್ಸತಿ ಜಗಳ ಆದಾಗ ಶಿವಮೊಗ್ಗಕ್ಕೆ ಹೋಗಿದ್ಲು. ಮೂಡಿಗೆರೆಯಿಂದ ಶಿವಮೊಗ್ಗ ಸುಮಾರು ಒಂದು 120-150 ಕಿಲೋಮೀಟರ್ ಹತ್ರ ಇದೆ. ಅವ್ರ ಮನೆಯವರೆಲ್ಲ ಸುಮ್ನೆ ಇದ್ರು ಗುರುಜಿ. ಅವಾಗ ನಾನು ಹೋಗಿ ಯಾಕೆ ಇಲ್ಲಿ ಬಂದಿದ್ಯಾ ಅಂತೆಲ್ಲ, ಅವ್ರ ಮನೆಯವ್ರಿಗೂ ನಮಿಗೂ ಜಗಳ ಆಯ್ತು. ಆ ಸಮಯದಲ್ಲಿ ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಹೇಳಿ ನಾವು ಮತ್ತೆ ವಾಪಸ್ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ರಾತ್ರಿ ಶಿವಮೊಗ್ಗಕ್ಕೆ ಬಂದೆ. 12:30-1 ಗಂಟೆ ಆಗಿತ್ತು. ಕರ್ಕೊಂಡು ಮನೆ ಊಟ ಎಲ್ಲ ಕೊಡಿಸ್ಕೊಂಡು ಚೆನ್ನಾಗಿರೋಣ ಬಾ ಅಂತ ಮತ್ತೆ ಕರ್ಕೊಂಡು ಹೋದೆ. ಮತ್ತೆ ಕರ್ಕೊಂಡು ಹೋದಾಗ ಮತ್ತೆ ಅವ್ರ ಮನೆಗೆ ನಮ್ಮ ತಾಯಿ ನೋಡ್ಬೇಕು ನಾನು, ಅವ್ರಿಗೆ ಹುಷಾರಿಲ್ಲ, ಅವರು ಶುಗರ್ ಪೇಷಂಟ್, ಹಂಗೆ ಅಂತ ಹೇಳಿದ್ರು. ಹಂಗೆ ಹೇಳಿದ ತಕ್ಷಣ ನಾನು ಸರಿ ಆಯ್ತು ನಿನ್ ಮನೆಗೆ ಹೋಗೋಣ ನಡಿ ಅಂತ ಹೇಳಿ ಅವ್ರ ಮನೆದು ಒಳಗಡೆ ಹೋದ್ಲು ಗುರುಜಿ. ಮತ್ತೆ ಹೊರಗಡೆ ಬರ್ಲೇ ಇಲ್ಲ, ಅವ್ರ ತಾಯಿ ಬಿಡ್ಲೇ ಇಲ್ಲ ಬರ್ಲಿಕ್ಕೆ. ಅವಾಗಿಂದನು ಒಂದು ಸತಿ ಕೇಳೋದಪ್ಪ, ಈಕೆಗೆ ಆ ಮಟ್ಟಿನ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವ ತಾಕತ್ತು ಇಲ್ಲ. ಅದು ಈಗ ಯಾಕಿಲ್ಲ ಅಂತ ಕೇಳಿದಾಗ ನಿಮ್ಮ ಹತ್ರ ಇರೋ ಉತ್ತರ ಏನು? ಅಯ್ಯೋ ಆಕೆಗೇನೋ ಇದೆ ಗುರುಗಳೇ, ಆದರೆ ಅವ್ರ ಮನೆಯವರು ಸಾಯ್ತೀನಿ ಅಂತಾರೆ. ಅಲ್ಲಪ್ಪ, ಮದುವೆ ಮಾಡಿಕೊಟ್ಟು ಒಂದು ಹೆಣ್ಣು ಮಗಳಿಗೆ ತಾನು ಗಂಡನ ಬಳಿ ಬದುಕಬೇಕು, ಕಷ್ಟವೋ ಸುಖವೋ ತಿದ್ದುಕೊಂಡೋ ಅಥವಾ ತಾನು ತಪ್ಪು ತಿದ್ದುಕೊಂಡೋ ಅಥವಾ ಗಂಡನ ತಪ್ಪು ತಿದ್ದಿಯೋ ನಾನು ಒಟ್ಟಿನಾಗ ಅಲ್ಲಿಗೆ ಹೋಗಬೇಕು, ನೀವೇನು ಮಾಡ್ಕೊಳ್ತೀರ? ಈಗ ಈ ಹುಡುಗಿ ಬಿಟ್ಟರೆ ಆ ಮನೆಯಲ್ಲಿ ಗಂಡು ಮಕ್ಕಳು ದಿಕ್ಕಿಲ್ವಾ? ಇದಾರಾ? ಇದಾರೆ. ಆ ಹುಡುಗಿಗೆ ಅವ್ರಿಗೆ ಅಣ್ಣ ಇದ್ದಾರೆ ಒಬ್ಬ. ಅಂದರೆ ಯಾರೂ ಇಲ್ಲ ತಡೆಯಪ್ಪ ಅಂದಾಗ, ಇಲ್ಲ ರೀ ನಮ್ಮ ಅಪ್ಪ ಅಮ್ಮನೂ ಕೂಡ ಅವ್ರಿಗೂ ಯಾರೂ ದಿಕ್ಕಿಲ್ಲ, ನಾವು ಮಕ್ಕಳಂತೆ ನಿನ್ನ ನೋಡ್ಕೊಳ್ಬೇಕು, ಇದು ಬೇರೆ ಲೆಕ್ಕ. ನಾನು ಅದನ್ನೇ ಹೇಳ್ತಿರೋದು ಗುರುಜಿ. ಒಂದು ಹೆಣ್ಣು ಮಗಳಾಗಿ ನಾನು ಅಲ್ಲಿ ಮಧ್ಯರಾತ್ರಿ ಅಲ್ಲೆಲ್ಲೋ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿ, ಗಂಡ ಯಾರಿಗೂ ಬೇಡದೇ ಇರೋ ಈಕೆ ಗಂಡನಿಗೆ ಬೇಕು, ಗಂಡ ಬಂದು ಕರ್ಕೊಂಡು ಬಂದಾಗ ಅಯ್ಯೋ ನನಗೆ ಗೊತ್ತಾಗಲಿಲ್ಲ ರೀ, ಈಗ ನೋಡಿ ಯಾರು ಬರಲಿಲ್ಲ, ಒಂದು ಫೋನ್ ಇಲ್ಲ, ನೀನೇ ನನ್ನನ್ನು ಹುಡುಕೊಂಡು ಬಂದೆ, ನಿನಗೆ ನಾನು ಬೇಕಾಗಿರೋದು, ಇವ್ರಿಗೆ ಯಾರಿಗೂ ಬೇಡ ಅಂತ ಮನೆಗೆ ಬರಬೇಕಿತ್ತು. ಅಲ್ಲಿಗೆ ಹೋಗಿ ಒಳಗಡೆ ಸೇರ್ಕೊಂಡು ಆಚೆಗೆ ಬರಲಿಲ್ಲ ಅಂದರೆ ಅದನ್ನೇನು ಲೆಕ್ಕ ತಗೊಳ್ಳೋದು? ಅದೇ ಗುರುಜಿ, ನಾನು ಅವತ್ತಿಂದನೂ ಅದೇ ಯೋಚನೆ ಮಾಡ್ತಿದ್ದೆ. ಮತ್ತೆ ನಾನು ಸುಮ್ಮನದೇ ಗುರುಜಿ, ಅವಳ ಬಗ್ಗೆ ಮತ್ತೆ ಜಾಸ್ತಿ ಇದನ್ನ ಮಾಡಕ್ ಹೋಗ್ಲಿಲ್ಲ. ಸರಿ ಮನೆಗೆ ಹೋಗೋಣ ನಡಿ. ಅವ್ರ ಮನೆಯಿಂದ ಯಾವ್ದಕ್ಕಾದ್ರೂ ಒಂದು ವಿಷಯ ನನ್ನ ತಮ್ಮನ ಬಗ್ಗೆ ನಾವು ತುಂಬಾ ಒಕ್ಕೂಟದಿಂದ ಇದ್ದು ಸ್ವಾಮಿಗಳೇ. ಅವಾಗಿಂದನೂ ಬರೀ ನೆಗೆಟಿವ್ನೇ ಮಾತಾಡ್ಕೊಂಡು ಈಗ ಅವ್ರ ಮನೆಯವರು ಗುರುಜಿ, ಇವಾಗ ಪರಿಚಯ ಇಲ್ಲ ನಮಗೆ ಅಷ್ಟು ಹೆಚ್ಚಾಗಿ. ಅದು ಅವಾಗ ಬರ್ತಿದ್ರು ಹೋಗ್ತಿದ್ರು, ಇವಾಗ ಅಷ್ಟು ಪರಿಚಯ ಇಲ್ಲ. ಅವ್ರ ಮೇಲೇನೆ ಹೇಳೋದು, ನೀವು ಅವ್ರ ಮನೆಯಲ್ಲಿ, ಅವ್ರು 3 ಜನ ಹೆಣ್ಮಕ್ಳು ಗುರುಜಿ, ಅವ್ರ ಮೇಲೆ ಹೇಳೋದು, ನೀವು ಅವ್ರನ್ನೇ ಮದುವೆ ಆಗಿ ನಿಮಗೆ ಒಳ್ಳೆ ಸಂಬಂಧ, ನಾನೀಗ ಒಳ್ಳೆ ಸಂಬಂಧ ಸಿಗುತ್ತೆ. ತಮ್ಮನ ಕಾರಣಕ್ಕಾಗಿ ಯಾವ ಆ ಕುಟುಂಬ ನಿಮ್ ಸಂಪರ್ಕಕ್ಕೆ ಬಂದಿತ್ತು ಅವ್ರ ಮೇಲೆ ಹೇಳ್ತಿರೋದು ಇವ್ರೀಗ. ಹೌದೌದು, ನೀವು ಅವ್ರನ್ನೇ ಮದುವೆ ಆಗಿ ಅವ್ರ ಕೈಲಿ ಚೆನ್ನಾಗಿರಿ. ನಿಮಗೆ ಇವಾಗ ಒಂದು ಹೆಣ್ಮಗು ಇದೆ ಸ್ವಾಮಿ ಗುರುಗಳೇ. ನನಗೆ 4 ತಿಂಗಳ, ಇನ್ನು 5 ತಿಂಗಳಾಗುತ್ತೆ 28ನೇ ತಾರೀಕಿಗೆ. ಹೆಣ್ಮಗು ಇದೆ. ಹೆಣ್ಮಗು ಸಹ ನೋಡಕ್ಕೆಲ್ಲ ಹೋದಾಗೆಲ್ಲ ಬರೀ ಜಗಳ ಗುರುಗಳೇ. ಅವ್ರದ್ದು ಹಿಂಗೆ ಬರಬೇಡಿ ನೀವು, ಹಂಗೆ ಅಂತ. ಅಂದ್ರೆ ಹೆಂಡತಿ ಹೇಳೋದು, ಅವ್ರ ಮನೆಯವ್ರು ಹೇಳೋದು? ಅವ್ರ ಹೆಂಡತಿನೂ ಹೇಳೋದು, ಅವ್ರ ಮನೆಯವರು ಹೇಳೋದು. ಈಗ ಆ ಮಾತು ಹೆಂಡತಿಯಿಂದಲೂ ಶುರುವಾಗಿದ್ದಾವ ಈಗ? ಹೌದು, ಹೆಂಡತಿಯಿಂದನೂ ಸ್ವಲ್ಪ ದಿನ ಇರ್ಲಿಲ್ಲ. ಈ ನಡುವೆ ನಾವೊಂದು ಸ್ವಲ್ಪ ಹೋಗಕ್ಕೆಲ್ಲ ಮಾಡ್ಕೊಂಡ್ನಲ್ಲ, ಅವಾಗಿಂದ ಇವಳ ಬಾಯಲ್ಲೂ ಶುರುವಾಗಿದೆ, ಬರಬೇಡಿ ನೀವು, ಡೈವರ್ಸ್ ಕೊಡ್ಬೇಕು ಅಂತ. ಆದ್ಮೇಲೆ ಮತ್ತೆ ಯಾಕೆ ಬರ್ತೀರಾ? ಅವಳಿಗಿನ್ನ 19 ವರ್ಷ ಗುರುಗಳೇ, ಹುಡುಗಿಗೆ. ಹುಡುಗಿಗೆ 19 ವರ್ಷ. ಹಾಗಾಗಿ ನನ್ನ ತಮ್ಮ ಹೊರಗಡೆಯಿಂದ ಇಲ್ಲ ಇಷ್ಟಪಟ್ಟಿದ್ದ ಅಂತ ಹೇಳಿ ನಮ್ಮ ತಾಯಿಯವ್ರು ಏನ್ ಮಾಡಿದ್ರು, ನನ್ನ ಸಂಬಂಧದಲ್ಲೇ ಒಬ್ರು ಬೇಕು ಅಂತ ಹೇಳಿ ನಮ್ಮ ತಾಯಿ ಇಷ್ಟಪಟ್ಟು ಮಾಡ್ಕೊಂಡಂತ ಮದುವೆ ಇದು ನಾನು ಹೇಳಿ. ಹಾಗೆ ನಾವು ಸ್ವಲ್ಪ ಚೆನ್ನಾಗೇ ಇದ್ದೆ ಸ್ವಾಮೀಜಿ. ಅವ್ರಿಗೆ ಏನು ಹೇಳಿರ್ಲಿಲ್ಲ, ಅವ್ರಿಗೆ ಯಾವ್ದಕ್ಕೂ ಅವಳಿಗೆ ಅಡ್ಡಿನೇ ಇಲ್ಲ. ಅವ್ರ ಮನೆಯವ್ರಿಗೂ ನಮಿಗೂ ಜಗಳ ಶುರು ಆಯ್ತು. ನನ್ನ ತಮ್ಮನ ಬಗ್ಗೆ ನೆಗೆಟಿವ್ ಮಾತಾಡಿದಾಗ ನನಗಿಷ್ಟ ಆಗ್ಲಿಲ್ಲ ಅವ್ರ ಮನೆಯವರು. ಅವಾಗಿನಿಂದನೂ ಜಗಳ ಸ್ಟಾರ್ಟ್. ಅವ್ರು ನನ್ನ ತಮ್ಮಂದೇ ವ್ಯವಹಾರ ಪೂರ್ತಿ ಅಂತೆ, ಇವನದೇನು ಇಲ್ವಂತೆ, ಆ ರೀತಿ ಇದೆ, ಹಂಗೆ ಹೀಗೆ. ನಾವು ಮನೆ ಮಾಡಿ ತುಂಬಾ ಕಷ್ಟಪಟ್ಟಿದೀವಿ ಗುರುಗಳೇ. 0 ಬ್ಯಾಲೆನ್ಸ್ ಇಂದ ಮೇಲೆ ಬಂದಿದ್ದು ನಾನು, ನನ್ನ ತಮ್ಮ ತುಂಬಾ ಕಷ್ಟಪಟ್ಟು ಅದು ಈಗ ಒಂದು ಬೆಲೆ ಕಟ್ಟುವಾಗೆ ಇಲ್ಲ. ನಾವು ನಮ್ಮ ಜೋಬಲ್ಲಿ 10 ರೂಪಾಯಿ 1 ರೂಪಾಯಿ ಇಲ್ದಿರೋ ಸಮಯದಿಂದನೂ ನಾವು ಬೆಳೆದು ಮುಂದೆ ಬಂದ್ವಿ. ಇವತ್ತು ಅದು ಯಾವ್ದಕ್ಕೂ ಅದ್ರ ಬಗ್ಗೆ ಪ್ರತಿಯೊಂದು ಅವಳಿಗೆ ಗೊತ್ತಾಗ್ಲಿಲ್ಲ ಅನ್ನೋದೇ ಬೇಜಾರು ಸ್ವಾಮೀಜಿ. ಯಾವ್ದಕ್ಕೂ ಅವಳು ಮನೆ ಬೇಕು ಅಂದ ತಕ್ಷಣ ಬೇರೆ ಕಡೆ ಎಲ್ಲ ಮನೆ ಮಾಡಿ ಎಲ್ಲ ಬೇರೆ ಕಡೆನೂ ಇದ್ವಿ, ಚಿಕ್ಕಮಂಗ್ಳೂರ್ ಬಿಟ್ಟು.
ಎಲ್ಲ ಕರ್ಕೊಂಡೋಗಿ ಎಲ್ಲ ಬಂದ್ರು ಅದಕ್ಕೊಂದು ಇದಿಲ್ಲ. ಅವ್ರ ತಂದೆ ತಾಯಿ ಮಾತೆ ಹೆಚ್ಚಾಗೋಗಿದೆ ಗುರುಜಿ. ಅವಳು ಅಂದ್ರೆ ಮನೆಗೆ ಅವ್ರ ಬರಕ್ಕೆ ಅಣ್ಣ ಅಥವಾ ಇನ್ಯಾರು ಇದೇನಮ್ಮ ಇದು ಮನೇಲಿ ಮದುವೆ ಆಗಿ ಕೊಟ್ಟಿರೋ ಹೆಣ್ಣು ಮಗಳನ್ನ ಮನೇಲಿ ಇಟ್ಕೊಂಡು ಈಗ ಬಾಣಂತನ ಇದು ಬೇರೆ ಲೆಕ್ಕ. ಹೌದು ಈಗ ಬಾಣಂತನಕ್ಕೆ ತಾನೇ ಹೋಗಿರೋದು. ಹೌದು. ನಾನು 3 ತಿಂಗಳಲ್ಲಿ ಮತ್ತೆ ಜಗಳದಾಗ ಗುರುಜಿ ನಾನು ಹೇಳ್ದೆ ನನ್ನ ಮನೆಯಲ್ಲಿ ತಮ್ಮ ಇಲ್ಲ, ನೀನು 3 ತಿಂಗಳಿಗೆ ಬಂದ್ಬಿಡು, ಮತ್ತೆ ಇಲ್ಲಿ ಅಪ್ಪ ಅಮ್ಮನ್ ನೋಡ್ಕೊಂಡು ಆರಾಮಾಗಿ ಇರುವಂತೆ ಒಂದ್ ಸ್ವಲ್ಪ ದಿನ. ಅಪ್ಪ ಅಮ್ಮಗೂ ಸ್ವಲ್ಪ ಖುಷಿ ಆಗುತ್ತೆ. ನನ್ನ ತಮ್ಮಂದು ಒಂದು ಹ್ಯಾಬಿಟ್ ಇರ್ಲಿಲ್ಲ ಗುರುಗಳೇ, ಎಲ್ಲ ಚೆನ್ನಾಗೇ ಇದ್ದ, ಯಾವ್ದಕ್ಕೂ ಮೋಸ ಇಲ್ಲ ಮನೇಲಿ, ಆ ರೀತಿ ಇದ್ದ. ಆ ರೀತಿ ಇರುವಾಗ ನೀನ್ ಮಗು ಕರ್ಕೊಂಡ್ ಬಂದ್ರೆ ಅವರು ಸ್ವಲ್ಪ ನೋವು ಮರ್ತಂಗಾಗುತ್ತೆ, ನಾವೆಲ್ಲ ಒಟ್ಟಿಗಿರೋಣ, ಬೇರೆ ಕಡೆ ಎಲ್ಲೂ ಇದನ್ನ ಮಾಡ್ಕೊಳ್ಳೋದು ಬೇಡ ಬಾ ಅಂತ ಹೇಳ್ದೆ. ಅವಾಗ್ಲೂ ಸಹ ನಾನ್ ಬರೋದಿಲ್ಲ 3 ತಿಂಗಳಿಗೆ, ನೀವ್ ಏನಾದ್ರು ಮಾಡ್ಕೊಳ್ಳಿ, ನಾನೆಂತೂ ಬರಲ್ಲ ಅಂತ ಹೇಳಿದ್ಲು. ನಮ್ಮ ತಂದೆ ತಾಯಿ ನಮ್ಮ ತಾಯಿ ಫೋನ್ ಮಾಡಿದ್ರು ಆಮೇಲೆ, ಬಿಡು ಅವ್ನ ಅದೇ ರೀತಿ ಮಾತಾಡೋದು, ತಲೆ ಕೆಡ್ಸ್ಕೋಬೇಡ, ನೀನು ತಮ್ಮ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾನೆ, ನೀನು 5 ತಿಂಗಳಿಗೆ ಮುಗಿಸ್ಕೊಂಡು ಆರಾಮಾಗಿ ಬಾರಮ್ಮ, ತಲೆ ಕೆಡ್ಸ್ಕೋಬೇಡ, ನಾನು ಹೇಳ್ತೀನಿ ಇವನಿಗೆ ಅಂತ ನನಗೆ ಬುದ್ಧಿ ಹೇಳಿದ್ರು ಮನೇಲಿ. ನಾನ್ ಆಮೇಲೆ ಹೌದು 5 ತಿಂಗಳಿಗೆ ಕರ್ಸ್ಕೊಳ್ಳೋಣ ಅನ್ಕೊಂಡ್ ಮತ್ತೆ ಸುಮ್ನೆ ಅದೇ. ಇವಾಗ 28ಕ್ಕೆ 5 ತಿಂಗಳು, ಅದ್ರೊಳಗಡೆ ಜಗಳ ಆಡ್ಕೊಂಡು ಈಗ ಅವ್ರ ಮನೆ ಹತ್ರ ಹೋದ್ರೆ ಕತ್ತಿ ತಗೊಂಡ್ ಬರೋದು ಕಡಿತೀನಿ ಅಂತ, ಆತರ ಎಲ್ಲ ಅವ್ರ ತಂದೆ ಕಡಿತೀನಿ ಅಂತ ಕತ್ತಿ ತಗೊಂಡ್ ಬರೋದು, ಸುಮ್ನೆ ಎದುರಿಸೋದು, ಮನೆ ಹತ್ರ ಬರಬೇಡಿ ಹೋಗಿ ಆಚೆ, ಹಂಗೆ ಅಂತ ಹೇಳೋದು, ಈ ತರ ಎಲ್ಲ ಮಾಡ್ತೇವೆ ಗುರುಗಳಿಗೆ. ಕಮ್ಮಿ ಅಂದ್ರೆ 2.5-3 ತಿಂಗಳಾಯ್ತು ಮಗುನ ನೋಡೇ ಇಲ್ಲ ಒಂದು ದಿನಾನು. ಎಲ್ಲ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ. ಅವ್ರ ಜೊತೆ ಯಾರು ಚೆನ್ನಾಗಿ ಮಾತಾಡ್ತಿದ್ರು ಅವ್ರ ನಂಬರ್ ಇಟ್ಕೊಂಡಿದ್ದಾರೆ, ಅವ್ರ ಜೊತೆ ಚೆನ್ನಾಗಿ ಯಾರು ಮಾತಾಡ್ತಿರ್ಲಿಲ್ಲ ಅವ್ರ ನಂಬರ್ ಪ್ರತಿಯೊಬ್ರದ್ದು ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಗುರುಜಿ. ಬಟ್ ಅವ್ರ ಅಣ್ಣ ಇದಕ್ಕೇನು ತಲೆ ಹಾಕಲ್ಲ. ಇಲ್ಲ ಗುರುಜಿ, ಅವನು ಹೇಳ್ತಾನೆ ನಾನೇ ಮದುವೆ ಆಗಲ್ಲ, ನನ್ನ ತಂಗಿನ ನೋಡ್ಕೊಂತೀನಿ, ಅಂತರಿ ಕೊಡಲ್ಲ, ಅವ್ರ ಮನೇಲಿ ತುಂಬಾ ಹಿಂಸೆ ಕೊಡ್ತಾರೆ ಅವಳಿಗೆ, ಹಂಗೆ ಹಿಂಗೆ. ಅವಳು ಗುರುಜಿ ನನ್ ಜೊತೆ 1.5 ತಿಂಗಳು 2 ತಿಂಗಳು ಇದ್ದಾಳೆ ಅಷ್ಟೇ. ನಾನು ಬೇಕ್ರಿ ಅಂತ ಹೊರಗಡೆ ಇದ್ದೆ, ಮನೆಯಲ್ಲೇ ಬಿಟ್ಟೋಗಿದ್ದೆ ತಂದೆ ತಾಯಿ ಜೊತೆ. ಮತ್ತೆ ನಾನು ಸಂಜೆ ಮಧ್ಯಾಹ್ನ ಇಲ್ಲಾಂದ್ರೆ ಒಂದು ದಿನ ಬಿಟ್ಟು ಹೋಗ್ತಾ ಇದ್ದೆ. ಅದು ಹೆಚ್ಚಿಲ್ಲ, ನಾನು ತುಂಬಾ ಹಿಂಸೆ ಕೊಡ್ತೀನಿ, ಸಖತ್ ಹಿಂಸೆ ಕೊಡ್ತೀನಿ. ಮನೆಯಲ್ಲೂ ಸಹ ಅಪ್ಪ ಅಮ್ಮ ಹಿಂಸೆ ಕೊಡ್ತಾರೆ. ನಾನು ರೂಮಲ್ಲಿ ಅವಳಿಗೆ ಎಲ್ಲ ಬೈದು ಮತ್ತೆ ಹೊರಗಡೆ ಹೋಗಿ ಏನು ಗೊತ್ತಿಲ್ದಂಗೆ ಸುಮ್ನೆ ಕುತ್ಕೊಂತೀನಿ, ಈ ತರ ಎಲ್ಲ ಹೇಳಿದಾಳೆ ಗುರುಜಿ. ಹೌದಾ? ಅದನ್ನೆಲ್ಲ ಮಾಡ್ತಿದ್ರ ನೀವು? ಇಲ್ಲ, ಅದ್ ಯಾವ್ದು ಒಂದು ದಿನಕ್ಕೂ ಅವಳಿಗೆ ಬೈದಿಲ್ಲ. ಒಂದೇ ಒಂದು ದಿನ ಅವಳಿಗೆ ಕೈ ಮಾಡಿರೋದು ಅವಳು ಹೇಳಿಲ್ಲ. ಬಿಟ್ರೆ ಬೈತಿದ್ದೆ, ಇದೇ ತರ ಹಿಂಸೆ ಕೊಡ್ತಿದ್ದೆ, ಚಿತ್ರ ಹಿಂಸೆ ಅನುಭವಿಸಿದೀನಿ, ನಾನ್ ಮತ್ತೆ ಆ ಮನೆಗೆ ಹೋಗಲ್ಲ ಅಂತ ಕೈ ಮುಗಿದು ಹೇಳ್ತಾಳೆ ಸ್ವಾಮಿ. ಅದು ಆಗಿಲ್ದಿರೋದನ್ನೆಲ್ಲ ಆಗಿದೆ ಅಂತ ಹೇಳಿದಾಗ ನನಗೆ ಬೇಜಾರಾಗಿ ನನಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ನೀನ್ ಈ ತರ ಹೇಳ್ತೀಯಲ್ಲ, ನೀನ್ ಈ ತರ ಹೆಂಗ್ ಹೇಳ್ತೀನಿ ನೀನ್ ಅಂತ ಹೇಳಿದ್ರೆ ಕೊನೆಗೆ ಅದಕ್ಕೆ ಉತ್ತರನೇ ಇಲ್ಲ ಗುರುಗಳೇ. ಅಂದ್ರೆ ಅವ್ರಿಗೆ ಏನ್ ಧೈರ್ಯ ಅಂದ್ರೆ ನಾಳೆ ಮನೆಗೆ ಸೊಸೆ ಬಂದಾಗ ಮನೆ ನೆಮ್ಮದಿ ಹಾಳಾಗುತ್ತೆ, ಅಥವಾ ಓಕೆ ಮನೆ ಮಗಳು ಇಲ್ಲಿ ಕೂತ್ಕೊಂಡ್ರೆ ನಾಳೆ ತಪ್ಪುಗಳಾಗ್ತವೆ, ಮಗನಿಗೆ ಮದುವೆ ಮಾಡಿಲ್ಲ ಅಂದರೆ ಇದೆಲ್ಲ ಗೊತ್ತಿದ್ದು ಇಟ್ಕೊಂಡರೆ ಅಂದರೆ ಬೇರೆ ಮದುವೆ ಮಾಡಲೇಬೇಕು ಅನ್ನೋ ವಿಚಾರವ, ಅಥವಾ ನಿಮಗೆ ಆಟಾಡಿಸ್ಬೇಕು ಅಂತಲ್ಲ? ಬೇರೆ ಮದುವೆ ಮಾಡ್ಲೇಬೇಕು ಅಂತ ಅವ್ರ ಮನೆಯವ್ರು ಕೂತಿದ್ದಾರೆ ಗುರುಗಳೇ. ಆದ್ರೆ ನನಗೆ ನನ್ನ ಮಗಳಿದಳಲ್ಲ ಅನ್ನೋದೇ ಒಂದ್ ಸ್ವಲ್ಪ ಯೋಚನೆ. ಮತ್ತೆ ನನ್ನ ಮಗಳ ಮೇಲೆ ನಾನು ಫುಲ್ಲು ನಂಬಿಕೆ ಇಟ್ಟಿದ್ದೀನಿ. ಆದ್ರೆ ಅವ್ರಿಗೆ ಏನೋ ಒಂಥರ ಬೇರೆ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಲೆವೆಲಿಗೆ ತಕ್ಕನಾಗ ನಾವು ಮದುವೆ ಮಾಡ್ತೀವಿ. ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಗುರುಗಳೇ. ಬೇರೆ ನಾವು ಹಳ್ಳಿಯಲ್ಲಿ ಇರೋದು ಮನೆಯಲ್ಲಿ, ಅವರು ಸಿಟಿಯಲ್ಲಿ, ಬೆಂಗಳೂರು ಸಿಟಿಯಲ್ಲಿ ಇದ್ರು. ನಂತರ ಅವ್ರ ಊರಿಗೆ ಬಂದಾಗ ನಮ್ಮ ತಂದೆ ತಾಯಿನೇ ತುಂಬಾ ಓಡಾಡಿ ಅವ್ರಿಗೊಂದು ಮನೆ ಕೊಡ್ಸಿದ್ರು. ಮನೆ ಕೊಡ್ಸಿ ಇರಿ, ಇಲ್ಲೇ ಎಲ್ಲೂ ಹೋಗ್ಬೇಡಿ, ನೀವೆಲ್ಲ ಸುಮ್ನೆ ಯಾಕೆ ಓಡಾಡ್ತೀರಾ, ಅಲ್ಲಿ ಹೊರಗಡೆ ಇಲ್ಲಿ ಒಂದ್ ಮನೆ ಮಾಡ್ಕೊಂಡು ಒಂದ್ ಅಂಗಡಿ ಮಾಡ್ಕೊಂಡು ಇಲ್ಲೇ ಇರಿ, ಸುಮ್ನೆ ಹೊರಗಡೆ ಹೋಗ್ಬೇಡಿ ಅಂತ ಹೇಳಿ ಇರ್ಸಿದ್ರು. ಇವಾಗ ಅವ್ರನ್ನ ನಾವು ಬೇಲೂರಿಗೆ ಮನೆ ಮಾಡ್ಕೊಟ್ಟು ಅಲ್ಲೇ ಸೇರ್ಸಿ ಅಲ್ಲೇ ಇರ್ಸಿದ್ವಿ. ಯಾರನ್ನ? ಅವ್ರನ್ನ, ಹುಡುಗಿ ಮನೆಯವ್ರನ್ನ. ಮೊದ್ಲೇ ನಮ್ಮ ಮದುವೆಗೂ ಮೊದಲೇ ಅವ್ರನ್ನ ಅಲ್ಲಿ ಇರ್ಸಿದ್ವಿ. ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ, ನೀಟಾಗಿ ಅದು ಮಾಡ್ಕೊಂಡು ಇಲ್ಲೇ ಇರಿ ಅಂತ. ಕೊನೆಗೆ ನಾವು ಎಲ್ಲ ಮಾಡಿದ್ರೆ ನಮಗೇನೆ ರಿಟರ್ನ್ ಫುಲ್ಲು ನಮ್ದೇ ತಪ್ಪು ಅನ್ನೋ ತರ ಬರೀ ಹೇಳಿಕೆ ಕೇಳಿಕೆ ಮಾತು ಸ್ವಾಮಿಗಳ. ಇದ್ರಲ್ಲಿ ಏನು ನಾವು ಕಂಡಿರೋದಿಲ್ಲ, ನಾವು ಜಗಳ ಆಡಿರೋದು ಒಂದು ದಿನಾನೂ ಇಲ್ಲ. ಬರೀ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ನಾವು ಹೊರಗಡೆ ನಾವು ಹುಡುಗರ ಜೊತೆ ಇವ್ರ ಜೊತೆ ಅದು ಇದು ಆಗ್ತಾನೆ ಇರುತ್ತೆ ಮಾತುಕತೆ ವ್ಯವಹಾರದಲ್ಲಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಒಂದನ್ನು ಕಣ್ಣರೆ ನೋಡಿಲ್ಲ, ಪ್ರತ್ಯಕ್ಷ ನೋಡಿಲ್ಲ. ನಮ್ಮ ಫೋನು ಗೀನು ಎಲ್ಲಾ ಚೆಕ್ ಮಾಡಿ ಎಲ್ಲಾ ಮಾಡಿದ್ರು, ಯಾವ್ದ್ರಲ್ಲಿ ಯಾವ್ದು ಸಿಕ್ಲಿಲ್ಲ. ಆದ್ರೆ ಅವ್ರು ಹಿಂಗಂದ್ರು ಇವ್ರು ಹಿಂಗನ್ನೋದ್ರಲ್ಲಿ ನನ್ನ ಜೀವನನೇ ಇಲ್ಲಿ ಬಂದ್ ನಿಂತಿದೆ ಗುರುಗಳೇ. ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರಾ ಅಥವಾ ಏನು? ಇಲ್ಲ, ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಅದೇ ನೋವಲ್ಲಿ ನಮ್ಮ ತಾಯಿ ಅದನ್ನ ಎದುರುಗಡೆಯಿಂದನೇ ನೋಡ್ಬಿಟ್ಟಿದ್ರಲ್ಲ, ಅವ್ರದ್ದು ಫುಲ್ಲು ಇದಾಗ್ಬಿಟ್ಟಿದ್ದಾರೆ. ಇವಾಗ ಪರವಾಗಿಲ್ಲ ಗುರುಗಳೇ. ಈಗ ಒಂದು ವಾರ 15 ದಿನದಿಂದ ಸ್ವಲ್ಪ ದೇವಸ್ಥಾನ ಅಲ್ಲಿ ಸ್ವಲ್ಪ ಕರ್ಕೊಂಡು ಹೋಗ್ತಿದೀನಿ. ಅವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ. ಮನೆಯಲ್ಲಿ ಅವ್ರಿಬ್ರೆ ಇದ್ರೆ ಒಂದ್ ಸ್ವಲ್ಪ ಬೇರೆ ತರನೇ ಇರ್ತಾರೆ.
ಒಬ್ಬನ ಮಗನ ಜೀವನ ಹೆಂಗಾಯ್ತು, ಇನ್ನೊಬ್ಬನ ಮಗನ ಜೀವನ ಈ ತರ ಆಯ್ತು ಅಂತ ಅಳ್ತಿರ್ತಾರೆ. ಬಿಟ್ರೆ ಈಗೊಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಗುರುಗಳೇ. ಬಹುಶಃ ಒಂದು ಮಗುವಿಗೆ ಅದನ್ನೆಲ್ಲ ಸರಿ ಮಾಡೋ ಶಕ್ತಿ ಇತ್ತೋ ಏನೋ. ನಮ್ಮನೆ ಕಷ್ಟ ಪೂರ್ತಿ ಅದನ್ನ ತೊಳೆಯೋ ಶಕ್ತಿ ಇದ್ದಿದ್ದೇ ಮಗುಗೆ ಗುರುಗಳೇ. ಅದೊಂದು ತೊಳಿಬೋದಿತ್ತು, ಆದ್ರೆ ಅವಳು ಅದನ್ನ, ಅವರಿಗೆ ಅದು ಯೋಚನೆ ಬರ್ಲಿಲ್ಲ ಗುರುಗಳೇ. ನಮ್ಮ ಮನೇಲಿ ಹಿಂಗ ಆಗಿದೆ ಅಂದ್ರೆ ಅದು ಹುಟ್ಟು ಸಾವು ಪ್ರತಿಯೊಬ್ರು ಮನೇಲೂ ಇರುತ್ತೆ, ಅದು ಯಾರು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಎದುರುಗಡೆ. ನಾವು ಚೆನ್ನಾಗಿದ್ದಾಗ ಆತರ ಹೇಳ್ದಾಗ ನಮ್ಮ ಮನ್ಸಿಗೆ ಇನ್ನೂ ಒಂಥರ ಯೋಚನೆ ಅದು. ಆ ತರ ಆಗಿ ಈಗ ಇಲ್ಲಿಗೆ ಬಂದು ನಿಂತಿದೆ ಗುರುಗಳೇ. ಈಗ ಏನ್ ಮಾಡೋದು ಮುಂದೆ ಅನ್ನೋದು ಅರ್ಥವಾಗ್ತಿಲ್ಲ. ಫೋನ್ ಮಾಡಿದ್ರೆ ನಂಬರ್ ಪರಿಹಾರ ಅಂತ ಕೇಳ್ತಾರ. ಪರಿಹಾರ ಕೇಳ್ತೀವಿ ಅಂದ್ರೆ ಈಗ ಏಪ್ರಿಲ್ 1ನೇ ತಾರೀಕು ಬಂದ್ರೆ 1 ವರ್ಷ ಆಗುತ್ತೆ ಗುರುಗಳೇ ಮದುವೆ ಆಗಿ ನಾವು. ಹಂಗಾಗಿ 1 ವರ್ಷ ಆದ್ಮೇಲೆ ಡೈವರ್ಸ್ ಕೊಡ್ತಾರಂತೆ, ಆ ರೀತಿ ಈ ರೀತಿ ಅಂತ ಅವರಿಗೆ ಸುಮಾರು ಹೇಳಿದ್ದಾರೆ. ಅವರು ಅದಕ್ಕೋಸ್ಕರನೇ ಕಾಯ್ತಿದ್ದಾರೆ. ನೇರವಾಗಿ ಯಾವತ್ತೂ ಹೇಳಿಲ್ಲ. ನನಗೆ ನೇರವಾಗಿ ಹೇಳಿದ್ದಾರೆ ಗುರುಗಳೇ. ನಾವು ಒಂದು 4-5 ಸತಿ ಅವ್ರ ಮನೆ ಹತ್ರ ಹೋಗಿದೀವಿ. ಯಾಕೆ ಈ ತರ ಎಲ್ಲ ಬೇಡ, ಸಂಬಂಧ ಹಾಳಾಗುತ್ತೆ, ಇದೆಲ್ಲ ಒಳ್ಳೇದಲ್ಲ, ಮಗು ಇದೆ ಇವಾಗ, ಅದು ಹೆಣ್ಣು ಮಗು ಇದೆ, ಹುಡುಗ ಹಿಂಗ ಸರಿ ಇಲ್ಲ ಅಂತ ಹೇಳ್ಬೇಡಿ, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಹೇಳಿ, ಇಲ್ಲ ಯಾರೋ ಹೇಳಿದ್ರು ಅಂತ ಯಾಕೆ ಹೇಳ್ತೀರಾ, ಯಾರೋ ಹೇಳೋಕೆ ತುಂಬಾ ಜನ ಇರ್ತಾರೆ, ಹೇಳಿಕೆ ಮಾತು ಬೇಡ, ನೋಡಿದ್ರೆ ಮಾತಾಡಿ ಅಂತ ಹೇಳಿದ್ರೆ ಹಂಗೆ ಕೇಳಲ್ಲ ಸ್ವಾಮೀಜಿ. ಅವರು ಏನ್ ಮಾಡ್ತಾರೆ ಗೊತ್ತಾ ಗುರುಗಳೇ, ಅವರು ಪೂರ್ತಿ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು. ಎಲ್ಲ ಇಲ್ದಿರೋದೆಲ್ಲ ಸೇರ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಇದು ನಾನು ಎಣ್ಣೆ ಕುಡ್ಕೊಂಡ್ ಬರ್ತಿದ್ದೆ, ಸಿಗರೇಟ್ ಸೇತಿದ್ದೆ, ಅದು ಯಾವ ಅಭ್ಯಾಸನೂ ಮೊದಲಿಂದನೂ ನಮಗಿಲ್ಲ, ನನ್ನ ತಮ್ಮನಿಗಾಗ್ಲಿ ನನಗಾಗ್ಲಿ ಮೊದಲಿಂದನೂ ಇಲ್ಲ. ಅದು ಒಂದು ನಾವ್ ಇಲ್ಲಿವರೆಗೂ ಒಂದು ಪಾನ್ ಪರಕ್ ಅನ್ಸನು ಯಾವ್ದನ್ನು ಹಾಕಿಲ್ಲ. ಅದೆಲ್ಲ ಕೊಟ್ಬಿಟ್ರಲ್ಲ, ನಮ್ಮ ತಂದೆ ತಾಯಿಗೆ ಏನ್ ಅನಿಸ್ಬಿಡ್ತಂದ್ರೆ ಇವರು ಎಲ್ಲ ಫುಲ್ಲು ಪ್ರೀ ಪ್ಲಾನ್ ಮಾಡ್ಕೊಂಡು ನನ್ನ ಮಗನ ಮೇಲೆ ಇದನ್ನ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಸಂಬಂಧದಲ್ಲಿ ಬೇರೆಯವರು ಮಾತಾಡ್ತಾರೆ ಗುರುಗಳೇ, ಸುಮಾರು ಜನ ಮಾತಾಡ್ತಾರೆ, ಆದ್ರೆ ಯಾರು ಸರಿಯಾಗಿ ಉತ್ತರ ಹೇಳ್ತಿಲ್ಲ. ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಗುರುಗಳೇ, ಏನ್ ಮಾಡ್ಬೇಕು ಅಂತ ಮುಂದೆ ಗೊತ್ತೇ ಇಲ್ಲ. ಇವಾಗ ಎಂತ ಮಾಡ್ಬೇಕಂತನೂ ಸಹ ಯೋಚನೆ ಇಲ್ಲ, ಸುಮ್ಮನೆ ಇರ್ತೀನಿ. ಆಗ್ಲಿ. ನಿಮ್ಗೆ ಎಷ್ಟು ವರ್ಷ? ನನಗೆ ಇವಾಗ 27 ವರ್ಷ ಗುರುಗಳೇ. ಓ, ನಿಮ್ಗಿನ್ನು 27? ಹೌದು. 1 ವರ್ಷಕ್ಕೆ ಹಿಂಗಾಗೋಯ್ತು. 1 ವರ್ಷಕ್ಕೆ ಪೂರ್ತಿ ಸಂಬಂಧನೇ ಮುರಿದೋಗಿದೆ ಗುರುಗಳೇ. ಅದನ್ನ ಯಾವ ರೀತಿ ಉಳಿಸ್ಕೊಳ್ಳೋದು ಅನ್ನೋಕ್ಕಿಂತನೂ ತುಂಬಾ ಮುಂದೆ ಹೋಗಿದ್ದಾರೆ. ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಕೊಂಡು ಅಲ್ಲಿ ನಮಗೆ ಶಿವಮೊಗ್ಗದಲ್ಲೇ ಹೇಳಿದ್ರೆ ನೋಡಿ. ಆಯ್ತು, ಇವೆಲ್ಲ ತಿಳ್ಕೊಂಡಿದ್ದಾಯ್ತು. ಬಟ್ ಒಂದು ತಿಳ್ಕೊಳ್ಬೇಕು ಮೊದಲು, ಯಾವಾಗ ತಂದೆ ತಾಯಿಗಳು ಜೊತೆಗೆ ಅಣ್ಣನು ಒಳಗೊಂಡಂತೆ ಇಡೀ ತವರು ಮನೆ ನಾವು ನಿನಗೆ ಇನ್ನೊಂದು ಮದುವೆ ಮಾಡ್ತೀವಿ ಅನ್ನೋ ಮಾತು ಅಲ್ಲಿ ಯಾವಾಗ ಬರುತ್ತೋ ಆಗ ಎಂತ ಅಂದ್ರೆ ಎಲ್ಲೋ 100ಕ್ಕೊಬ್ರು ಅವ್ರ ಮೇಲೆ ಏನು ಅವ್ರನ್ನ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ತವ್ರ ಮನೇನು ಬೇಡ, ನೀವು ಬೇಡ, ಯಾವುದು ಬೇಡ, ನನ್ನ ಗಂಡ ಬೇಕು ಅಂತ ಬರೋರು 100ಕ್ಕೊಬ್ರು. ಹಿಂಗಾದಾಗ ಏನಾಗ್ಬಿಡುತ್ತೆ, ಒಂದು ಹೆಣ್ಣು ಅಂತ ಹೇಳಲ್ಲ, ಬಟ್ ಸಾಮಾನ್ಯವಾಗಿ ಸ್ವಾತಂತ್ರ್ಯ ಸಿಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ ಅಲ್ವಾ? ನನ್ನ ಗಂಡ ನಾನು ಏನು ಮಾಡಿದ್ರು ಕೇಳಂಗಿಲ್ಲ ಅನ್ನೋದು ಜೊತೆಗಿದ್ರೆ ತಾನೆ, ಇಲ್ಲದೆ ಹೋದ್ರೆ ಅಲ್ಲೇ ಅದು ಗೊಂದಲವೇ ಇಲ್ಲ. ನಾನು ಹೆಂಗ್ ಬೇಕೋ ಹಂಗಿರ್ಬೋದು. ಅವಳಿಗೆ ಅದೇ ಆಸೆ ಗುರುಗಳೇ, ನಾನು ಹೆಂಗ್ ಬೇಕಂಗಿರ್ಬೋದು ಅನ್ನೋ ಉದ್ದೇಶಕ್ಕೆ ಅವ್ರ ಮನೆಗೆ ಹೋದ್ರೆ. ಇದೊಂದು ಸೈಕಾಲಜಿನಪ್ಪ, ಅದು ನಿನ್ನ ಹೆಣ್ತಿದು ಅಂತಲ್ಲ. ಈಗ ನೀನು ಒಂದು ಬೇಕ್ರಿ ಇಡು, ಆ ಬೇಕ್ರಿಲಿ ಒಬ್ಬನ ಕೆಲ್ಸಕ್ಕೆ ಇಟ್ಕೋ. ನೀನ್ ಇದ್ದು ಕೆಲ್ಸಗಾರ ಇರೋ ಮುಖತಃ ಅಥವಾ ನೀನ್ ಇದ್ದ ಕೆಲ್ಸಗಾರ ಇರೋದು ಬೇರೆ. ನೀನೊಂದು 5-6 1 ತಿಂಗಳು ಕಾಶಿಗೆ ಹೋಗ್ಬೋ ತಿಂಗಣಪ್ಪ ಅಂಗಡಿ ನೋಡ್ಕೊಂಡ್ರೆ ಅವನ ಮನಸ್ಥಿತಿ ಬೇರೆ. ಹೌದು ಗುರುಗಳೇ. ನೀವು ಇದ್ದಾಗ ಇಲ್ದಾಗ ಇಲ್ಲಿ ಏನು ನಡೆದಿದೆ, ನಾನು ಅದನ್ನು ಪೂರ್ಣವಾಗಿ ಆಕೆಯನ್ನು ಜಡ್ಜ್ ಮಾಡೋಕೆ ಇಷ್ಟಪಡಲ್ಲ. ಆದರೆ ಒಂದು, ಅದು ಏನೇ ನಡೆದಿರಲಿ, ಒಂದು ಸಾವಾದ ಮನೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅದರ ಕನಿಷ್ಠ ಜ್ಞಾನ ಇಲ್ಲ ಅಂದರೆ ಆ ಸಂಬಂಧಗಳು ತುಂಬ ಬಾಳಿಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ತೀರಾ ಏನೋ ಮುರ್ಕೊಳ್ಬೇಕು, ಇದು ನಮ್ಗೆ ಇಷ್ಟ ಇಲ್ಲ ಅಂದವರು ಕೂಡ ಸಾವಿನ ಮನೆಯಲ್ಲಿ ಅಥವಾ ಒಂದು ಸೂತಕದ ಛಾಯೆಯಲ್ಲಿ ನಾನು ನಾನಾ ರೀತಿಯ ಸಂಶಯಗಳು, ನಾನಾ ರೀತಿಯ ಕಾಂಟ್ರವರ್ಸಿಗಳು, ಅವ್ರು ಯಾಕೆ ಬಂದರು, ಇವ್ರು ಯಾಕೆ ಬಂದರು, ಇವ್ರನ್ನೇ ಮದುವೆ ಆಗ್ಬಿಡು, ಅವ್ರ ಜೊತೆ ಚೆನ್ನಾಗಿದ್ಬಿಡು ಅಂದರೆ ಒಂದು ಸಾವಿನ ಮನೆಯಲ್ಲಿ ದುಃಖದಲ್ಲಿ ಈಗಾಗಲೇ ಆಳೆತ್ತರಕ್ಕೆ ಬಂದ ಮಗನನ್ನು ಕಳ್ಕೊಂಡ ಆ ತಾಯಿ ತಂದೆಯರು ಮತ್ತು ಅಣ್ಣನಾಗಿ ಈತನ ಕಥೆಯನ್ನು ಈ ಎಲ್ಲರ ಮಾನಸಿಕ ವೇದನೆಗಳನ್ನು ಓದದ ಅವರಿಗೆ ನೀವು
ಅಳೋದೇ ಬಹಳ ದೊಡ್ಡ ತಪ್ಪು. ಅಂದರೆ ನೋಡಪ್ಪ, ತಮ್ಮ ಯಾವುದೇ ಚಟ ಇಲ್ದಂಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯವನಾಗಿ ಬದುಕೊಂಡು ನಿಮ್ಮನ್ನು ಕಾಪಾಡಲಿಕ್ಕೆ ನಿಮ್ಮ ಹಿತವನ್ನು ಬಯಸಿ ನೀರೊಳಗಡೆ ಹೋದವನು ಯಮನ ಪಾಲಾದ್ನಲ್ಲ, ಆ ತಮ್ಮನ ಕುರಿತಾಗಿ ಅಪಸ್ವರಗಳು ಬಂದಾಗ ಅವಶ್ಯವಾಗಿ ನೀನು ಯಾರನ್ನು ಬಿಡ್ಲಿಕ್ಕೂ ತಯಾರಿರಬೇಕು. ಹೌದು ಗುರುಗಳೇ, ನಾನು ಬದುಕಿರೋವರೆಗೂ ಗುರುಗಳೇ ನನ್ನಿಂದನೇ ಅವನು ಇದ್ದಿದ್ದು. ನನ್ನ ತಂದೆ ತಾಯಿ ಸಹ ನನ್ನ ಬಗ್ಗೆ ಬೈದಿದ್ರೆ, ಆದ್ರೆ ಅವನು ಅದನ್ನು ತಡ್ಕೊಳ್ತಿರ್ಲಿಲ್ಲ ಗುರುಗಳೇ. ನಮ್ಮ ಅಣ್ಣನಿಂದನೇ ನಾವ್ ಇಷ್ಟು ಮುಂದೆ ಬಂದಿರೋದು. ನಾವು ಹೇಗಿದ್ದು ನಾವ್ ಈಗ ಹೇಗಿದ್ದೀವಿ. ನೀವು ಅವನಿಗೆ ಬೈಬಾರ್ದು, ನಾನು ಇರ್ತೀನಿ, ನಾನೇನಂದ್ರು ನನಗ್ ಬೈರಿ, ನನ್ನ ಅಣ್ಣನಿಗೆ ಬೈಬಾರ್ದು, ಅಣ್ಣಯ್ಯ ಅಂತಾನೆ ಕರಿತಿದ್ದ ಗುರುಗಳೇ. ನನ್ನ ಜೀವನದಲ್ಲಿ ನಾವು ಒಂದು ಸಹ ಊಟಕ್ಕೆ ಜಗಳಾಡಿದೀವಿ. ಮನೇಲಿ ಊಟಕ್ಕೆ ಎದಳಲ್ಲ, ಅವ್ನು ಮಲಗಿರ್ತಿದ್ದ, ನಾನು ಎಬ್ರಿಸಕ್ ಹೋಗೋದು, ಈ ತರ ಜಗಳ ಬಂದಿದೆ ಹೊರತು ನಾವು ದುಡಿದಿದ್ದು ಹೊರಗಡೆ ದುಡ್ದು ಏನೇನೋ ಮಾಡಿದ್ವಿ. ಆದ್ರೆ ನನಗೂ ಅವನಿಗೂ ಒಂದು ದಿವಸ ಸಹ ದುಡ್ಡಲ್ಲಿ ಜಗಳ ಬರ್ಲಿಲ್ಲ ಗುರುಗಳೇ, ಒಂದೇ ಒಂದು ದಿನ. ಅಷ್ಟೊಂದು ಒಲವಿದ್ದು ನಾವು ಅಷ್ಟು ಪರಸ್ಪರವಾಗಿದ್ವಿ. ನನ್ನ ತಮ್ಮ ಹೋಗಿರೋದು ಹೇಗಾಗಿದೆ ಮನ್ಸಿಗೆ ಅಂದ್ರೆ, ಒಂದೇ ಆತ್ಮ ಎರಡು ದೇಹ ತರ ಇದ್ವು, ಎಲ್ಲ ಈ ತರ ಆಯ್ತಲ್ಲ ಅನ್ನೋ ನೋವಲ್ಲಿ ನಾನಿದ್ದೀನಿ. ನನ್ನ ಅರ್ಧ ಬಲನೇ ಇಲ್ಲ ಗುರುಗಳೇ, ಪೂರ್ತಿ ಸತ್ತೋಗಿದೆ ಅನ್ನೋ ರೇಂಜಲ್ಲಿ ನಾನಿದ್ದೀನಿ. ಆ ಸಮಯ ನೋಡ್ಕೊಂಡು ನನ್ನ ಹೇಗೆ ಕೃಷ್ಣನ ಸಾರಥ್ಯವಿಲ್ಲದೆ ಅರ್ಜುನ ಶೂನ್ಯ. ಹೌದು ಗುರುಗಳೇ, ಈಗ ನಿನ್ನ ಬದುಕು ಹಾಗೇ ಆಗಿದೆ. ಅದರಲ್ಲಿ ಕೃಷ್ಣ ಇಲ್ಲ. ಹಾಗಾಗಿ ಈ ಪ್ರಯಾಣಕ್ಕೆ ಯಾವ ರುಚಿಯೂ ಇಲ್ಲ, ಯಾವ ಇಲ್ಲ ಅಂದ್ರೆ ಅದೇ ಬೀಚಿನಲ್ಲಿದ್ದ ಅನೇಕರು ನಿಮ್ಮ ಕಡೆ ಧಾವಿಸಿ ಬರದಿದ್ದಾಗ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಬಂದ ಅಂದ್ರೆ ಅದು ದೇಹದ್ದಲ್ಲ, ಅದನ್ನು ಮೀರಿದ ಇನ್ನೊಂದು ಬೆಳಕಿದೆ. ಅದು ನಮ್ಗೆ ಅರ್ಥವಾಗಲ್ಲ, ಆದ್ರೆ ಅದು ಎಲ್ರಿಗೂ ಅರ್ಥವಾಗಲ್ಲ, ನಿಮ್ಗೆ ಅರ್ಥ ಆಗುತ್ತಷ್ಟೇ. ಹೌದು ಗುರುಗಳೇ, ಅವನು ಅದು ದಿನ ನಾನು ನನ್ನ ತಮ್ಮನ ಆಗಿದ್ದ ದಿನಾನೇ ನಾನು ಇರ್ತಿರ್ಲಿಲ್ಲ ಗುರುಗಳೇ, ಅವತ್ತೇ ಹೋಗ್ತಾ ಇದ್ದೆ. ನಮ್ಮ ತಂದೆ ತಾಯಿ ನಮ್ಮನ್ನ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸಾಕಿದ್ದಾರೆ ಗುರುಗಳೇ. ನಾನು ನನ್ನ ತಾಯಿ ತರ ಇದ್ದೀನಿ, ನನ್ನ ತಮ್ಮ ನನ್ನ ತಂದೆ ತರ ಇದ್ದಾನೆ. ನನ್ನನ್ನು ನಾನು ನನ್ನ ತಾಯಿಯಲ್ಲಿ ನೋಡ್ತೀನಿ. ನನ್ನ ಜೀವನ ಇದ್ದಿದ್ದೆ ಇಷ್ಟು, ನನ್ನ ಖುಷಿ ಇದ್ದಿದ್ದೆ 25-26 ವರ್ಷ ಅಷ್ಟೇ ಅನ್ಕೊಂಡು ನನ್ನ ನನ್ನನ್ನು ನನ್ನ ತಾಯಿಯಲ್ಲಿ ನೋಡ್ತೀನಿ. ಅವರು ತುಂಬಾ ಪರಸ್ಪರವಾಗಿದ್ದಾರೆ ಗುರುಗಳೇ, ತುಂಬಾ ಚೆನ್ನಾಗಿದ್ದಾರೆ. ಅವರು ಒಂದು ದಿನ ಸಹ ಜಗಳ ಆಡ್ದಂಗೆ, ಅವರು ತುಂಬಾ ಅನ್ಯೂನ್ಯತೆ ಸಖತ್ತಿದೆ ಅವರಲ್ಲಿ. ನನ್ನ ತಮ್ಮನ್ನ ನನ್ನ ತಂದೆಯಲ್ಲಿ ನೋಡ್ಕೊಂಡು, ಅವರಿಬ್ಬರನ್ನ ನೋಡ್ಕೊಂಡು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಗುರುಗಳೇ. ಯಾವುದೇ ಕಾರಣಕ್ಕೂ ಧರ್ಮ ಹೇಳುತ್ತೆ, ಯಾವಾಗ ನಿಮ್ಮ ಪ್ರೀತಿ ಪಾತ್ರರು ಹಾಗೂ ಲೋಕ ಮೆಚ್ಚುವ ಮಹಾತ್ಮರು ಮೃತ್ಯುವಶವಾದಾಗ ಅವರ ಹಿಂದೆ ಹೋಗುವುದನ್ನ ಆ ಮಹಾತ್ಮರು ಕೂಡ ಒಪ್ಪೋದಿಲ್ಲವಂತೆ. ಈಗ ಅಂದ್ರೆ ಯಾರು ಮೃತ್ಯುವಶವಾಗಿದ್ದಾರೋ, ಯಾರು ಸಾವನ್ನಪ್ಪಿದ್ದಾರೋ ಅವರ ಹೆಸರಲ್ಲಿ ಬದುಕಿರುವವರು ಲೋಕ ಕಲ್ಯಾಣದ ಕೆಲಸವನ್ನು ಮಾಡಬೇಕು. ಈಗ ನಾನು ನಿಮ್ಮ ತಮ್ಮ ಹಾಗೆ ಹೋದ್ರು ಅಂತ ನೀವು ಹೋಗಿದ್ರೆ ತಮ್ಮನ ಆತ್ಮಕ್ಕೂ ಅದು ನೆಮ್ಮದಿ ಇಲ್ಲ. ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ಪುನೀತ್ ರಾಜ್ಕುಮಾರ್ ಅನ್ನೋ ಮಹಾನುಭಾವರು ಓದಿದ್ದಾರೆ. ಆ ಹೋಗಿರುವ ನೆಪದಲ್ಲಿ ಎಷ್ಟು ಪುಣ್ಯ ಕಾರ್ಯಗಳು ನಡೀತವೆ. ಅಂದ್ರೆ ಅವ್ರು ಹೋಗ್ಬಿಟ್ರು, ನಾನು ಹೋಗ್ಬಿಡ್ತೀನಿ ಅಂದ್ರೆ ಆತ ಉತ್ತಮ ಆಗ್ಲಿಕ್ಕಿಲ್ವಂತೆ. ಅವರ ಹೆಸರಲ್ಲಿ ಏನೇನು ಒಳ್ಳೇದು ಮಾಡ್ಬೋದು, ಅಥವಾ ಅವರ ಹೆಸರಲ್ಲಿ ನಾನು ಯಾರ್ಯಾರನ್ನು ಕಾಳಜಿ. ಈಗ ತಮ್ಮ ಹಿಂಗಾದ, ನಾನು ಹೊರಟು ಬಿಟ್ಟೆ ಅಂದ್ರೆ ನಿಜವಾಗಿಯೂ ದ್ರೋಹ ಮಾಡಿದ್ದು ನಿನ್ನ ತಂದೆ ತಾಯಿಗೆ. ಸೊ ಹಾಗೆ ನೀವು ಯೋಚಿಸಿರುವ ಮಾರ್ಗ ಇದೆಯಲ್ಲ, ನನ್ನ ತಮ್ಮ ಹೋದ, ನಾನು ಹೋಗ್ಬಿಟ್ರೆ ನನ್ನ ತಂದೆ ತಾಯಿಗಳಿಗೆ ಇಂಥ ಹೆಂಡತಿಯನ್ನು ನಂಬಿ ನಾನು ಬಿಟ್ಟು ಹೋಗ್ಲಿಕ್ಕಾಗಲ್ಲ. ತಂದೆ ತಾಯಿಗಳ ಆಸರೆ ಅಥವಾ ನಾಳೆಯ ಪೋಷಣೆ ಅಂದ್ರೆ, ಈಗ ಅವರಿಗೆ ನಿಮ್ಮ ಸಹಾಯ ಬೇಕಿಲ್ಲದೆ ಇರಬಹುದು, ಒಂದು ಕಾಲ ಬರುತ್ತೆ ಒಂದು ಲೋಟ ನೀರು ತಗೊಳಕ್ ಆಗದೆ ಇರೋ ಕಾಲ. ಅವತ್ತು ಆ ಜೀವಗಳು ಅಪ್ಪ ಒಂದು ಸೋಪ್ ತಂದು ಕೊಡಯ್ಯ ಅಂತ ಯಾರನ್ನೋ ಕೇಳುವ ಪರಿಸ್ಥಿತಿ ನೀವು ನೆನೆಸ್ಕೊಂಡ್ರೆ ಸಾಕು, ನಿಮ್ಮ ಯಾವುದೇ ದುಃಖಗಳನ್ನು ಮರೆತು ನೀವು ಜೀವಂತವಾಗಿರೋ ನಿರ್ಧಾರವನ್ನು ಮಾಡ್ತೀರಿ. ಕಾರಣ ಅವರ ಕಡೆಯ ದಿನಗಳಲ್ಲಿ ಯಾರನ್ನೋ ಬೇಡುವ ಅಂದರೆ ಹೆತ್ತ ತಪ್ಪಿಗೆ ಸಾಕಿದ ತಪ್ಪಿಗೆ ಅದು ಆ ಪರಿಸ್ಥಿತಿ ಬರೋಕೆ ಬಿಟ್ಟವಲ್ಲ ಮಕ್ಕಳಾಗಿ, ಅದು ಬಹಳ ದೊಡ್ಡ ಪಾಪ. ಹೌದು ಗುರುಗಳೇ, ಅದೇ ಉದ್ದೇಶಕ್ಕೆ ನಮ್ಮ ತಂದೆ ತಾಯಿನ ನಾನು ಮನೆಗೆ ಹೋದಾಗೆಲ್ಲ ನಮ್ಮ ತಂದೆ ತಾಯಿನ ನೋಡಿದ್ರೆ ನನಗೆ ನೆನಪೇ ಬರಲ್ಲ ಗುರುಗಳೇ. ಹೆಂಡತಿ ಮಕ್ಳು ಇದು ಯಾವ್ದು ನೆನಪಿಗೆ ಬರಲ್ಲ. ಅವರು ನೋಡಿದಾಗ ಅವ್ರ ಮಕ್ಕಳಲ್ಲಿ ಖುಷಿ ಕಂಡ್ರೆ ನಾನು ಅಷ್ಟೇ ಸಂತೋಷ ಗುರುಗಳೇ. ಅದೊಂದು ಖುಷಿಗೋಸ್ಕರ ನಾನು ನಿನ್ನದು ಸಂಸ್ಕಾರ, ಅದು ಬಹಳ ದೊಡ್ಡ ಸಂಸ್ಕಾರ ನೋಡಪ್ಪ. ಇವತ್ತು ನಾವು ಯಾರ್ಯಾರು ಮಹನೀಯರು ಅಂತೀವಿ, ಬುದ್ಧನನ್ನ, ರಾಮನನ್ನ, ಕೃಷ್ಣನನ್ನ, ಇವರೆಲ್ಲರೂ ಸುಂದರವಾದ ಹೆಂಡತಿ ಜೊತೆ 100 ವರ್ಷ ಇದ್ರೂ ಕಾಲಕ್ಕೆ ಅವರು ಮಹನೀಯರಾಗಲಿಲ್ಲ. ಆದರೆ ಅವರವರ ಪಾಲಿಗೆ ಬಂದ ಕರ್ತವ್ಯಗಳಿಗೆ ಅವರು ಎದರಿ ಪಲಾಯನ ಮಾಡಲಿಲ್ಲ. ಅಂದರೆ ಎಷ್ಟೋ ಆತ್ಮಹತ್ಯೆಗಳು ಕರ್ತವ್ಯದಿಂದ ಪಲಾಯನ ಮಾಡಿದ್ದೇ ಹೌದಲ್ಲ?
ಹೌದು ಗುರುಗಳೇ. ಸಾಲದಿಂದ ಪಲಾಯನ, ಅಥವಾ ಹೆತ್ತವರನ್ನು ನೋಡ್ಕೊಳ್ಬೇಕು ಅನ್ನೋ ಪಲಾಯನ, ಅಥವಾ ಇನ್ಯಾವುದು ಅಂದರೆ ಆತ್ಮಹತ್ಯೆಗಳು ಯಾವುದನ್ನು ನಿಭಾಯಿಸೋಕ್ಕಾಗದೇನೆ ಆಗಿರ್ತವೆ. ಆದರೆ ನೀವು ಈ ವಿಚಾರದಲ್ಲಿ ಅಂಥದ್ದೊಂದು ಗಟ್ಟಿ ನಿರ್ಧಾರ, ನಿಮ್ಮ ಮನಸ್ಸಲ್ಲಿ ನೋವಿದೆ, ನನಗೆ ಅರ್ಥವಾಗುತ್ತೆ. ಆದರೆ ತಮ್ಮ ಒಂಚೂರು ಮುಂದೋಗಿದ್ದಾನೆ, ಅಪ್ಪ ಅಮ್ಮ ಅದರಿಂದ ಹೋಗ್ತಾರೆ, ಅದರಿಂದ ನೀವು ಹೋಗ್ತೀರ, ವ್ಯತ್ಯಾಸ ಇಷ್ಟೇ. ಆದರೆ ಈ ನಡುವೆ ಸಮಸ್ಯೆ ಸಂಗಾತಿಯದ್ದು. ಯಾಕೆ ಒಂದು ಸಾವಿನ ಮನೆಯಲ್ಲಿ ಹೀಗೆ ಸ್ವಲ್ಪ ಚಿಕ್ಕ ಬುದ್ಧಿ ತೋರಿಸೋ ಜನರನ್ನು ನಾನು ಇಟ್ಟುಕೊಂಡು ಅದೆಷ್ಟು ದಿನ ನೆಮ್ಮದಿಯಾಗಿರಬಲ್ಲೆ ನಾನು? ಹೌದು ಗುರುಗಳೇ. ಈಗ ನನಗೆ ನನ್ನ ಮನಸ್ಸಿನ ಪರಿಸ್ಥಿತಿ ಪ್ರಶ್ನೆ ಎತ್ತುತ್ತಾ ಇರೋದು ಮನಸ್ಥಿತಿಗಳ ಕುರಿತು. ಅಂದರೆ ಮಗು ನೆಪ ಇಟ್ಕೊಂಡು ಅಯ್ಯೋ ಆಕೆ ಒಳ್ಳೆಯವಳು, ಅವ್ರ ಅಪ್ಪ ಅಮ್ಮ ಹಿಂಗಂತಾರೆ, ಇವೆಲ್ಲ ನಿಮ್ಮ ಮೇಲ್ಮೇಲಿನ ಜ್ಞಾನ. ಆದರೆ ಆಳವಾದ ತಿಳುವಳಿಕೆ ನಿಮಗೆ ಬೇರೆದೇ ಸತ್ಯವನ್ನು ತಿಳಿಸುತ್ತೆ. ಹೌದು ಗುರುಗಳೇ. ನಿಮಗೇನದು ಗೊತ್ತಿಲ್ಲ ಅಂತ ಇಲ್ಲ. ಯಾವ ಹೆಣ್ಣಾದ್ರೆ ಸೀತಾಮಾತೆಯಂತಹ ಮಹಾನುಭಾವನನ್ನು ನಾವು ಯಾಕೆ ಆ ಜಗನ್ಮಾತೆಯನ್ನು ನಾವು ಮಾತಿಗೂ ಉದಾಹರಣೆ ತಗೊಳ್ತೀವಿ ಅಂದಾಗ, ವನವಾಸ ಇದ್ದಿದ್ದು ರಾಮನಿಗೆ ಹೊರತು ನನಗಲ್ಲ, ನೀನು ಹೋಗು 14 ವರ್ಷ ಮುಗಿಸ್ಕೊಂಡು ಬಾ, ನಾನು ಅರಮನೆಯಲ್ಲಿ ಆರಾಮಾಗಿರ್ತೀನಿ ಅಂತ ಹೇಳ್ಬೋದಿತ್ತು. ಇವನ್ ದೊಡ್ಡವರೆಲ್ಲ ಹಂಗೆ ಹೇಳ್ತಾರೆ, ಆತ ಹೋಗಲ್ವಾ, ನೀವು ಯಾಕೆ ಹೋಗ್ತೀಯಾ ಅಂತ. ಆಕೆ ಹೇಳ್ತಾಳೆ, ನಾನು ಮದುವೆ ಆಗಿದ್ದ ಅರಮನೆಯೂ ಅಯೋಧ್ಯೆಯನ್ನು ಅಲ್ಲ, ರಾಮನನ್ನ, ಅವನೆಲ್ಲೋ ನಾನಲ್ಲೇ ಅಂತಾಳೆ. ಹೆಣ್ಣಾಗಿ ಈ ಬುದ್ಧಿ ಮನಸ್ಸಲ್ಲಿ ಬಯಸೋದು ಅಷ್ಟೇ ಗುರುಗಳೇ. ಅವಳಿಗೆ ಒಂದು ನನ್ನ ಮನೆ ಇದು, ನಾನು ಇಲ್ಲೇ ಇರ್ಬೇಕು, ನನ್ನ ಜೀವನ ಹಿಂಗೆ, ಇವನ್ ಜೊತೆನೆ ನಮ್ಮ ಮನೆಯಲ್ಲಿ ಏನೇ ಅಂದ್ರೂ ನನಗೊಬ್ಬ ಅಣ್ಣ ಇದ್ದಾನೆ, ಅವನ ಮನೆಗೂ ಒಂದು ಹೆಣ್ಣು ಬರ್ತಾಳೆ, ನಾನು ಅಲ್ಲಿ ಇರಬಾರ್ದು, ನನ್ನ ಮನೆಗೆ ನಾನು ಹೋಗ್ಬೇಕು ಅನ್ನೋ ಉದ್ದೇಶ ಅವಳಿಗಿಲ್ಲ ಗುರುಗಳೇ. ಅದನ್ನೇ ಹೇಳ್ತಾ ಇದ್ದು. ಅಂದ್ರೆ ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಇಲ್ಲ ಗುರುಗಳೇ ಅವಳಿಗಿದೆ ಆದ್ರೆ ಅವ್ರ ಮನೆಯವರು ಅಂತ, ಅದನ್ನ ಸ್ವಲ್ಪ ಬಿಡಿಸ್ಲಿಕ್ಕೆ ಈ ಉದಾಹರಣೆ ಹೇಳಿದೆ ಅಷ್ಟೇ, ವಿಷಯ ಅದಲ್ಲ. ಆಕೆಯಿಂದಲೂ ಬರೋಕ್ ಶುರುವಾಯ್ತಲ್ಲ ಈಗ. ಡೈವರ್ಸ್ ಆದ ಮೇಲೆ ನೋಡೋಕೆ ಬರೋದು ಯಾಕೆ, ಇದು ಡೈವರ್ಸ್ ಅನ್ನೋ ಮಾತುಕತೆ ಆದಮೇಲೆ ಅಥವಾ ಅಂಥದ್ದೇನೋ ನಿರ್ಧಾರ ತೆಗೆದುಕೊಳ್ಳೋದು ಖಾತ್ರಿ ಆದಮೇಲೆ ಬರೋದು ಕಾರಣ ಏನಿದೆ ಅಂತ ನಾನು ಹೇಳೋದಪ್ಪ. ಇಲ್ಲಿ ಒಂದು ಮಗುವಿನಿಂದ ದೂರ ಇದ್ದು ಹೆಂಡತಿಯೊಂದಿಗೆ ತುಂಬ ಚೆನ್ನಾದ ಜೀವನವನ್ನು ಮಾಡಬೇಕು ಅನ್ನೋ ಕನಸು ಹೊತ್ತ ಸಾತ್ವಿಕರಾದ ನಿಮಗೆ ನಿಮ್ಮ ಅಂತರಂಗದ ನೋವೆಷ್ಟಿದೆ ನಾನು ಅದನ್ನು ಅಂದಾಜಿಸಬಲ್ಲೆ. ಆದರೆ ಇವೆರಡು ಕರ್ತವ್ಯಗಳಲ್ಲಿ ಈಗ ಯಾವುದು ದೊಡ್ಡ ಕರ್ತವ್ಯ ಅಂತ, ಎತ್ತವರ ಪೋಷಣೆಯೋ ಅಥವಾ ಹೆಂಡತಿ ಹೇಳ್ದಂಗೆ ಕೇಳಿಕೊಂಡು ಒಂದು ವೇಳೆ ಬೇರೆ ಮನೆ ಮಾಡು ಅವ್ರನ್ನೆಲ್ಲ ಬಿಟ್ಟು ಬಾ ಅಂದರೆ ನಾನು ಹೋಗುವಷ್ಟಿರ್ಬೇಕಾ? ಇಲ್ಲ, ಸಾಧ್ಯವೇ ಇಲ್ಲ ಗುರುಗಳೇ. ಅದಕ್ಕೂ ಸಹ ನಮ್ಮ ಮನೆಯವರೆಲ್ಲ ಹೇಳಿದ್ರು, ಮನೆಯಲ್ಲಿ ಅವರಿಗೆ ತೊಂದರೆ ಕೊಡ್ತಾರಂತೆ ಹಾಗೆ ಹೀಗೆ ಅಂತ ಹೇಳಿದ್ರು. ನಮ್ಮ ತಂದೆ ತಾಯಿ ಸೇರಿ, ನೀನ್ ಮನೇಲಿ ಇರೋದೇ ಬೇಡ ಮಗನೇ, ಸ್ವಲ್ಪ ದಿನ ಹೊರಗಡೆ ಇರು, ನಿನಗೆ ಇಷ್ಟ ಬಂದ ರೀತಿಲಿ ನೀನಿರು, ಅವ್ರದಿಂದ ಏನು ತೊಂದರೆ ಇಲ್ಲ ಗುರುಗಳೇ. ಆದ್ರೂ ಅವ್ರ ಮೇಲೂ ಸಹ ಕೇಸ್ ಎಲ್ಲ ಕೊಟ್ಟಿದ್ಲು ಅವಳು, ಅವ್ರ ಮೇಲೂ ನನಗೆ ಮನೆಯಲ್ಲಿ ತುಂಬಾ ತೊಂದರೆ ಕೊಡ್ತಾರೆ ಅಂತೆಲ್ಲ ಕೊಟ್ಟಿದ್ಲು. ಅದಕ್ಕೂ ಮುಂಚೆ ನಮ್ಮ ತಂದೆ ತಾಯಿ ಜಗಳ ಆಡಿ ಮೊದಲನೇ ಸಲ ಮನೆಗೆ ಬಂದಾಗ, ಹೋಗು ಹೊರಗಡೆ ಹೋಗಿ ಅಲ್ಲೇ ಇರು ಅಂತ ಹೇಳಿ 8,000 ಬಾಡಿಗೆ ಮತ್ತೆ 80,000 ಅಡ್ವಾನ್ಸ್ ಕೊಟ್ಟು ಮನೆ ಮಾಡ್ಕೊಟ್ರು ಗುರುಗಳೇ. ಎಲ್ಲ ಅಲ್ಲಿಗೆ ಏನ್ ಬೇಕು ನಮಗೆಲ್ಲ ತಂದು ಕೊಟ್ರು, ಪಾತ್ರೆ ಪಗಡಿ ಪ್ರತಿಯೊಂದನ್ನು ತಂದುಕೊಟ್ರು. ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ, ತರಕಾರಿ ಸಮೇತ ತಂದು ಕೊಟ್ಟು ಮನೆ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಂಡು ಎಲ್ಲ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೋದ್ರು. ಅವಳು ಅದ್ರಲ್ಲಿ ಇದ್ದಿದ್ದು 12 ದಿನ ಅಷ್ಟೇ ಗುರುಗಳೇ. 12 ದಿನದ ನಂತರ ನನಗೆ ಕೆಲಸ ಮಾಡಕ್ಕೆಲ್ಲ ಸ್ವಲ್ಪ ಇದಾಗ್ತಿದೆ, ಮತ್ತೆ ಮನೆಗೆ ಹೋಗ್ಬೇಕು, ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿದ್ಲು. ಅಂದ್ರೆ ಅವ್ರ ಅಪ್ಪ ಅಮ್ಮನ ಮನೆಗೂ ನಿಮ್ಮ ಮನೆಗೂ? ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ಲು. ಇಲ್ಲಿರೋದ್ ಬೇಡ, ಮನೆಗೆ ಹೋಗೋಣ ನಡೀರಿ, ಮನೆಯಿಂದಾನೇ ಓಡಾಡ್ರಂತೆ ನೀವು, ಸುಮ್ನೆ ಎಂತಕ್ಕೆ, ಅದು ಸರಿ ಆಗಲ್ಲ, ಮನೆಗೆ ಹೋಗೋಣ ನಡೀರಿ ಅಂತ ಹೇಳಿದ್ಲು. ಆತರ ಹೇಳಿದ್ಮೇಲೆ ನಾನೇನ್ ಮಾಡಿದೆ, ಅಲ್ಲಿ 80,000 ಅಡ್ವಾನ್ಸ್ ಕೊಟ್ಟಿದ್ದು, ಅಡ್ವಾನ್ಸ್ ವಾಪಸ್ ಕೊಡ್ಲಿಲ್ಲ ಗುರುಗಳೇ. ಇದ್ದಿದ್ದು 12 ದಿನ ಅಷ್ಟೇ, 1 ತಿಂಗಳು 2 ತಿಂಗಳು ಮತ್ತೆ ಮಧ್ಯ ಬಂದು ಹಾಸ್ಪಿಟಲ್ಗೆ ತೋರ್ಸೋಕ್ ಬಂದಿದ್ದು ಹೋಗ್ತಿದ್ದು ಅಷ್ಟೇ ಇದ್ದಿದ್ದು. ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ನಮ್ಮ ಮನೆಗೆ ಬಂದಾಗ ಚೆನ್ನಾಗೇ ಇದ್ಲು ಗುರುಗಳೇ. ಮತ್ತೆ ಮೊಬೈಲ್ ಅನ್ನೋದ್ರಲ್ಲಿ ತುಂಬಾ ಫಾಸ್ಟ್ ಗುರುಗಳೇ. ಮೊಬೈಲ್ ಫೋನ್ ಅವ್ರ ಮನೆಯವ್ರು ಯಾರಾದ್ರೂ ಫೋನ್ ಸಂಬಂಧಿಕರು ಫ್ರೆಂಡ್ಸ್ ಮಾಡಿದ್ರೆ ತುಂಬಾ ದೂರ ಕುತ್ಕೊಂಡು ಹೋಗಿ ಮಾತಾಡ್ಕೊಂಡು ಬರೋದು. ಬರುವಾಗ ನಗು ಮುಖ ಇದ್ರೆ ನಮ್ಮ ಮನೆಯವ್ರ ಕೈಲಿ ಮಾತಾಡೋದು, ಸ್ವಲ್ಪ ಸಪ್ಪಗಾದ್ರೆ ಮುಖ ಸೀದಾ ರೂಮಿಗೆ ಹೋಗಿ ಬಾಗ್ಲಾಕೊಂಡು ಸುಮ್ನೆ ಮಲ್ಗೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ಲು. ಆಯ್ತಪ್ಪ, ಈಗ ವಿಚಾರ ಇರೋದು ಬಹಳ ಸಿಂಪಲ್, ಏನಿಲ್ಲ. ಇಲ್ಲಿ ತಂದೆ ತಾಯಿಗೆ ಒಬ್ಬ ಮಗನಾಗಿ ನೀವು ಈಗ ಆಯ್ತಪ್ಪ, ನೀನು ನಮ್ಮನ್ನು ಒಂಚೂರು ಬಿಟ್ಬಿಟ್ಟು ನಿನ್ನ ಹೆಂಡತಿ ಜೊತೆ ಸಪ್ರೇಟ್ ಇರು ಅಂದರೆ ಇದ್ದಿದ್ದು ಅದು ಒಂದೇ ದಾರಿ, ಅದು ಮುಗಿದು ಹೋಗಿದೆ ಅಂದಾಗ ಇಲ್ಲಿ ದಾರಿ ಇಲ್ಲ. ಈಗ ಹೇಳೋದು ಕಾಯಕ ಮಾಡಿಕೊಂಡು ತಂದೆ ತಾಯಿಗಳ ಅಂದರೆ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ನನ್ನ ಪಾಲಿಗೆ ಸಂಸಾರ ಅಥವಾ ಈಗ ನೀವು ಮದುವೆ ಆಗೋದು ಅಥವಾ ಆಕೆ ಒಂದು ಹೆಣ್ಣಾಗಿ ನಾನು ಬಿಡಿಸ್ಕೊಂಬಿಡ್ತೀನಿ, ನಾನು ಇನ್ನೊಂದು ಮದುವೆ ಆಗ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಇನ್ನು ಆಕೆ ಮುಂದೆ ನೀವು ಹಿಂಗೆ ಇದ್ದು ಬಿಡಿ ಅಂತ ನಾನು ಹೇಳಲ್ಲ. ಆದರೆ
ಈಗ ಈ ವಿಚಾರದಿಂದ ಆಕೆ ಬಿಡಿಸ್ಕೊಳ್ಳೇಬೇಕು, ನಾನು ಬೇರೆ ಸಾಧ್ಯತೆಯೇ ಇಲ್ಲ, ನನ್ನ ಜೊತೆ ಬದುಕೋಕೆ ತಯಾರೇ ಇಲ್ಲ ಅಂದಾಗ ಸುಮ್ಮನೆ ಯೋಚನೆ ಮಾಡಪ್ಪ. ಇಂಥ ಮನಸ್ಥಿತಿಯವರು ನಾಳೆ ಒಪ್ಪಿಕೊಂಡು ಬಂದರೂ ಕೂಡ ಅಲ್ಲಿ ಏನೋ ಕುತಂತ್ರ ಇಟ್ಕೊಂಡೇ ಬಂದಿರ್ತಾರೆ. ಹೌದು ಗುರುಗಳೇ, ಈಗ ಸಂಬಂಧದಲ್ಲಿ ಪ್ರತಿಯೊಬ್ರು ಹೇಳ್ತಿರೋದು ಅದೇ ಗುರುಗಳೆಲ್ಲ. ಮಾತಾಡಕ್ ಹೋಗಿದ್ವಲ್ಲ, ಅವರೆಲ್ಲ ಹೇಳ್ತಿರೋದು ಇದೇ ಮಾತು, ನೀವ್ ಹೇಳ್ದಂಗೆ ಹೇಳ್ತಿರೋದು. ನಾಳೆ ದಿನ ಇನ್ನ ದೊಡ್ಡದ್ ತರ್ತಾಳೆ ಮನೆಗೆ, ಅವಾಗ ಏನ್ ಮಾಡ್ತೀಯ ನೀನು ಅಂತೆಲ್ಲ ಹೇಳ್ತಿದ್ದಾರೆ. ಬಡವ್ರ ಜೊತೆ ಬದುಕಬಹುದು ಅಥವಾ ಬಟ್ಟೆ ಕೊಳೆ ಆಗಿರೋ ಜೊತೆ ಬದುಕಬಹುದು, ಆದರೆ ಮನಸ್ಸಿನ ತುಂಬ ವಿಷ ತುಂಬಿಕೊಂಡು ಹೇಳಿಕೆ ಮಾತನ್ನೇ ಕೇಳಿಕೊಂಡು ಬದುಕೋರ ಜೊತೆ ನೀನು ತುಂಬ ಸಮಯ ಬದುಕಲಿ ಅಂದರೆ ನೀನೇ ಏನೋ ಮಾಡ್ಕೊಂಡು ಸತ್ತ ಹುಡ್ತಿ ಆಮೇಲೆ. ಹೌದು ಗುರುಗಳೇ, ಹಂಗೆ ಆಗಿರೋದು ಇವಾಗ. ಅಂದ್ರೆ ನನ್ನ ಈ ಸಾವಿರಾರು ಕಥೆಗಳಿಂದ ಅನುಭವದಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮಗಳು ಇನ್ಯಾವುದೋ ನೆಪಗಳು ನಿಮಗೆ ಅಲ್ಲೇ ಇರೋದಿಕ್ಕೆ ದೂಡಬಹುದು, ಆದ್ರೆ ಇದಕ್ಕೆ ಮೀರಿದ ಇನ್ನಷ್ಟು ಭಯಾನಕ ಸತ್ಯಗಳಿದ್ದಾವೆ. ಹೌದು ಗುರುಗಳೇ, ನಾನು ನನ್ನಿಂದ ಒಂದು ಹಿಂಸೆ ಒಂದು ಮಗು ಇದೆ ಗುರುಗಳೇ, ಹೆಣ್ಮಗು ಇದೆ, ನನ್ನ ತರನೇ ಇದೆ, ಹೆಣ್ಮಗು ಇದೆ ಎಲ್ಲ ಒಂದು ಉದ್ದೇಶ. ಮತ್ತೆ ನನ್ನ ತಂದೆ ತಾಯಿಗೆ ಮತ್ತೆ ಯಾರು ಏನಂತಾರೋ ಮತ್ತೆ ನಂದು ಇದಾಗತ್ತಲ್ಲ, ಬೇಡ ಅವಳನ್ನೇ ಕರ್ಕೊಂಡ್ ಬರೋಣ ಬನ್ನಿ ಅಂತ ನನ್ನ ಸಂಬಂಧಿಕರನ್ನ ಕರ್ಕೊಂಡು ಅವ್ರ ಮನೆ ಹತ್ರ 4-5 ಸತಿ ಹೋಗಿದ್ದೀನಿ ಗುರುಗಳೇ. ಹೋದಾಗ್ಲೂ ಒಂದೇ ಮಾತು, ಬರಲ್ಲ, ಅವನು ಸರಿ ಇಲ್ಲ, ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ನಾವು ಬರಲ್ಲ, ನಮಗೆ ಅವ್ರ ಹಿಂಗಂದ್ರು ಇವ್ರ ಹಿಂಗಂದ್ರು, ನಮಗೆ ತುಂಬಾ ಜನ ಹೇಳ್ತಾರೆ. ನೋಡಪ್ಪ, ನೀನು ಹೆಚ್ಚು ಸಾರಿ ಜನರನ್ನು ಕರ್ಕೊಂಡು ಹೋದಷ್ಟು ಆಕೆ ಅದೇ ಉತ್ತರವನ್ನು ಪುನರುಚ್ಚಾರ ಮಾಡ್ತಾರೆ. ನೀವು ಹೇಳ್ತೀರಾ ಅದು ಸುಳ್ಳು ಅಂತ. ಪುನರುಚ್ಚಾರ ಮಾಡಿದ ಸುಳ್ಳು ಕೂಡ ಒಂದು ಹಂತ ಆದ್ಮೇಲೆ ಸತ್ಯವಾಗ್ಲಿ ಶುರುವಾಗುತ್ತೆ. ಹೌದು ಗುರುಗಳೇ, ಹಂಗೆ ಆಗಿದ್ದು ಇವಾಗ. ಅಂದ್ರೆ ನೀವು ಹೆಚ್ಚು ಸಾರಿ ಕರ್ಕೊಂಡು ಹೋದಷ್ಟು ಇವಳು ಇದನ್ನೇ ಹೇಳ್ತಾವಳೆ ಅಂದ್ರೆ ಮೋಸ್ಟ್ಲಿ ಇರಬೇಕು ಅನ್ನೋಕೆ ಶುರು ಮಾಡ್ಕೊಂಡ್ರೆ ನೀವು ಕೆಟ್ರಿ ಅಲ್ಲಿಗೆ. ಹೌದು, ಹಂಗೆ ಆಗಿದ್ದು ಗುರುಗಳೇ. 4-5 ಸತಿ ಕರ್ಕೊಂಡು ಹೋದ್ಮೇಲೆ 5ನೇ ಸತಿ ಅವರು ಹಿಂಗೆಲ್ಲ ಬರಂಗಿಲ್ಲ ನೀವು ಮನೆ ಹತ್ರ, ಹಂಗೆ ಹಿಂಗೆ ಅಂತ ಅವಾಜ್ ಮಾಡಿ ಕಳ್ಸಿದ್ರು ಗುರುಗಳೇ. ಮತ್ತೆ ಮಾತಿಲ್ಲ ಕತೆ ಇಲ್ಲ. ನಾವು ಹೋಗಿದ್ದು ನಮ್ಮ ಮನೆಗೆ ಬಂದಿದ್ದಾಳೆ, ಅವಳನ್ನ ಬಿಟ್ರೆ ಇನ್ಯಾರು ಗತಿ ಇಲ್ಲ. ಮಗು ಇದೆ, ನನಗೆ ಹೆಣ್ಣು ಮಗು ಇದೆ, ಜನ ಮತ್ತೆ ಏನಂತಾರೆ, ನನ್ನ ಮಗುನನ್ನೋದು ನೋಡ್ಕೊಂಡು ನಾನು ಸ್ವಲ್ಪ ದಿನ ಬದುಕಿರೋಣ ಅಂತ ನಾನು ಆತರ ಯೋಚನೆ ಮಾಡಿದೆ ಗುರುಗಳೇ. ಆದ್ರೆ ಅವಳ ಮನಸ್ಸಲ್ಲಿ ಅದೆಲ್ಲ ಇಲ್ಲ ಗುರುಗಳೇ. ಇದನ್ನೆಲ್ಲ ತಿಳ್ಕೊಂಡ ಮೇಲೆ ನನ್ನ ಅರಿವಿಗೆ, ನನ್ನ ಜ್ಞಾನಕ್ಕೆ, ನನ್ನ ಶಕ್ತಿಗೆ ಸಿಕ್ಕಿದ್ದನ್ನು ನಾನು ನಿನಗೆ ಹೇಳಬಲ್ಲೆ. ಇಲ್ಲಿ ಅವರ ತಂದೆ, ಅವರ ತಾಯಿ, ಅವರ ಅಣ್ಣ ಈ ಮಟ್ಟಿನ ದೊಡ್ಡ ಬೆಂಬಲಕ್ಕೆ ಕೊಟ್ಟಿದ್ದಾರೆ. ಯಾವ ಬೆಂಬಲಗಳು ಆಕೆಗೆ ಇವತ್ತು ತುಂಬ ತೆರೆದ ಬಾಗಿಲು ಹಾರುವ ಹಕ್ಕಿ ಥರ ಅನ್ನಿಸ್ತಾ ಇದೆಯೋ, ಇದೇ ಹಕ್ಕಿಯ ರೆಕ್ಕೆ ಪುಕ್ಕವೆಲ್ಲ ಕಳಚಿಕೊಂಡು ಬಿದ್ದು ಒದ್ದಾಡೋ ದಿನ ಬರುತ್ತೆ. ಆದರೆ ನಿನ್ನ ಪಾಲಿಗೆ ಈ ಹೆಣ್ಣಿನಿಂದ, ಅರ್ಥಾತ್ ಮುಂದಿನ 4-5 ತಿಂಗಳು ಡೈವರ್ಸ್ ಕೊಡೋದು ಅಥವಾ ಬಿಡೋದು, ಇದು ಯಾವುದಕ್ಕೂ ನೀನು ತಲೆ ಹಾಕ್ಲಿಕ್ಕೆ ಹೋಗ್ಬೇಡ. ಅಲ್ಲೆಲ್ಲೋ ಒಂದು ಚಿಕ್ಕ ಸಾಧ್ಯತೆ ಇದೆ, ಸುಮ್ಮನೆ ಕಾಯು ಅಷ್ಟೇ. ಸರಿ ಗುರುಗಳೇ, ಆಯ್ತು. ಆದರೆ ಒಂದು 5 ತಿಂಗಳು, ಅರ್ಥಾತ್ ಡಿಸೆಂಬರ್ ಅಂತ್ಯದ ವೇಳೆಗೆ ಇದು ಎಲ್ಲೂ ಬದಲಾಗಲಿಲ್ಲ, ಅವರ ಮಾತುಗಳು ಅದೇ ಪುನರುಚ್ಚಾರ ಆಗ್ತಿದ್ದಾವೆ ಅಂದರೆ ಮಗು ನೆಪ ಇಟ್ಟುಕೊಂಡು ಇಂತಹ ಮನಸ್ಥಿತಿಗಳೊಂದಿಗೆ ಬದುಕೋದು ನಿನಗೂ ಶ್ರೇಯಸ್ಸಲ್ಲಪ್ಪ. ಯಾಕಂದರೆ ಕೋಟಿ ಹಣವಾಗಲಿ ಸ್ವಾಭಿಮಾನಕ್ಕಿಂತ ದೊಡ್ಡದಲ್ಲ. ಹೌದು ಗುರುಗಳೇ. ಯಾಕಂದರೆ ನಿಮ್ಮ ಮಗು ನೀವಿಲ್ಲದೆ ಹೋದ್ರು, ಅವರಿಲ್ಲದೆ ಹೋದ್ರು, ಭಗವಂತ ಹುಟ್ಟಿಸಿದ ದೇವರು ಎಲ್ಲ ಹುಲ್ಲು ಮೇಯಿಸ್ತಾನೆ. ಹೌದು ಗುರುಗಳೇ. ಆದರೆ ಸ್ವಾಭಿಮಾನ, ಅಯ್ಯೋ ಮರ್ಯಾದೆ ಗಂಜಿ ಈಕೆಯನ್ನು ಕರ್ಕೊಂಬರೋ ಪ್ರಯತ್ನ ಒಂದು ಹಂತದವರೆಗೂ ಆಗ್ಬೋದಪ್ಪ, ಆದರೆ ಮರ್ಯಾದೆ ಇನ್ಯಾರೋ ನನಗೆ ಕೊಡ್ಲಿ ಅಂತ ನನ್ನ ಸ್ವಾಭಿಮಾನ ಮಾರ್ಕೊಳ್ಬಾರ್ದು. ಹೌದು ಗುರುಗಳೇ, ನಾನು ಮರ್ಯಾದೆ ಅನ್ನೋದನ್ನು ಬಿಟ್ಟು ಮುಂದೆ ಹೋಗಿದ್ದೀನಿ ಗುರುಗಳೇ, ಅವ್ರನ್ನ ಕರ್ಕ ಬರ್ಬೇಕು. ಅದಕ್ಕೆ ಹೇಳೋದು, ಮರ್ಯಾದೆಗೋಸ್ಕರ ಸ್ವಾಭಿಮಾನ ಬಿಡಬಾರ್ದು. ಸ್ವಾಭಿಮಾನ ಕಾಪಾಡ್ಕೊಳ್ಳಿ. ಮರ್ಯಾದೆ ಅನ್ನೋದು ಸ್ವಾಭಿಮಾನದಲ್ಲೇ ಇದೆ, ಬಟ್ ಹೊರಗಿನವ್ರಿಗೆ ಅದು ಗೊತ್ತಾಗ್ಲಿ ಸ್ವಲ್ಪ ಸಮಯ ಬೇಕಷ್ಟೇ. ಇಲ್ಲೇನಾಯ್ತು, ಇಲ್ಲೇನು ನಡೀತು, ಸತ್ಯ ಏನು ಅವ್ರಿಗೆ. ಯಾಕಂದ್ರೆ ಹೊರಗಿನವ್ರ ಹತ್ರ ಮರ್ಯಾದೆ ಹೋಯ್ತು ಅಂದ್ರೆ ಅದರ ಅರ್ಥ ಅವ್ರಿಗೆ ಸತ್ಯ ಗೊತ್ತಿಲ್ಲ, ಅದಕ್ಕೆ ಹೋಗಿರುತ್ತೆ. ಆದರೆ ಅವ್ರಿಗೆಲ್ಲ ಗೊತ್ತಾದ ವೇಳೆಯಲ್ಲಿ ಮರ್ಯಾದೆ ಅನ್ನೋದು ಎಲ್ಲೂ ಹೋಗಿಲ್ಲ, ಅದಲ್ಲೇ ಇದೆ. ಬಟ್ ಆಡ್ಕೊಳ್ಳೋ ಜನರಿಗೆ ನೀವು ಎಷ್ಟು ಉತ್ತರ ಕೊಟ್ಟರು ಅವರ ಪ್ರಶ್ನೆಗಳಂತೂ ಕಡಿಮೆ ಆಗಲ್ಲ. ನಿಮಗೆ ನಾನು ಹೇಳೋದು, ತಮ್ಮನ ವಿಚಾರದಲ್ಲಿ ಇಷ್ಟು ಚಿಕ್ಕದಾಗ ನಡ್ಕೊಂಡ ಇವರನ್ನು ನೀನು ಮತ್ತೆ ಮತ್ತೆ ಕರ್ಕೊಂಡು ಬರೋ ಪ್ರಯತ್ನ ಮಾಡೋದು ಆ ಕಳೆದು ಹೋದ, ಮುಗಿದು ಹೋದ ಆತ್ಮ ಅಥವಾ ಬೆಳಕಿನ ಹಾದಿಯಲ್ಲಿರೋ ಆತ್ಮಕ್ಕೆ ಯಾಕೋ ಹಿತ ಅನಿಸಲ್ಲ. ಸ್ವಲ್ಪ ನಿನ್ನ ತಂದೆ ತಾಯಿಗಳ ಕಡೆ ನೀನು ಎಷ್ಟು ಚೆನ್ನಾಗಿ ಅವರ ನಗುಮುಖವನ್ನು ನೋಡಿಕೊಂಡು, ಅಂದರೆ ನೋಡಪ್ಪ, ಸ್ವಾಮಿ ವಿವೇಕಾನಂದರಂತೆ ಅಥವಾ ಈ ಪರಮಹಂಸರಂತೆ ಅಥವಾ ಸನ್ಯಾಸಿ ಸಾಧು ಸಂತರಂತೆ ನನ್ನ ಪಾಲಿಗೆ ಸಂಸಾರ ಅನ್ನೋದೇ ಇದ್ದಿದ್ದಿಷ್ಟು ಅಂದುಕೊಂಡು ಇನ್ನು 5-6 ತಿಂಗಳು ಸುಮ್ಮನೆ ಇದ್ದುಬಿಡು.
ಸರಿ ಆಮೇಲೆ ಗುರುಗಳೇ, ಅವ್ರಿಗೆ ಅದು ಅಂದ್ರೆ ನೋಡಪ್ಪ, ಒಂದು ಹೆಣ್ಣು ಮಗಳಿಗೆ ನಿನ್ನ ಜೊತೆ ಇರೋಕೆ ಇಷ್ಟನೇ ಇಲ್ಲ, ಅದು ತಾತ್ಕಾಲಿಕವಾಗಿ ಯಾರ್ದು ಹೇಳಿಕೆ ಮಾತು ಕೇಳ್ಕೊಂಡು ಹೇಳ್ತಿದ್ದಾಳೋ, ಇಲ್ಲ ಸ್ವಯಂ ಬುದ್ಧಿಯಿಂದ ಹೇಳ್ತಿದ್ದಾಳೋ, ಅಥವಾ ಇನ್ನೇನೋ ಅಲ್ಲಿ ನಡೀತಾ ಇದೆಯೋ, ನಿನಗದು ಬೇಡ. ಹೌದು ಅದರಿಂದ ಬರೋ ಒಳ್ಳೇದು ಕೆಟ್ಟದ್ದನ್ನು ಅವ್ರು ನಾಳೆ ದಿನ ನೋಡ್ಕೊಳ್ತಾರೆ, ಅಥವಾ ನಾಳೆ ದಿನ ಹೌದು. ಅವ್ರು ಅನುಭವಿಸ್ಲೇಬೇಕು. ಆದರೆ ನನ್ನ ನಿನ್ನಿಂದ ಒಂದು ಮೈಂಡಲ್ಲಿ ಹೆಣ್ಮಗಳಿಗೆ ಯಾಕೋ ನೆಮ್ಮದಿ ಇಲ್ಲ ಅಂದಾಗ ನೀನು ಯಾಕಪ್ಪ ತೊಂದರೆ ಕೊಡಬೇಕು? ಇಲ್ಲ ಗುರುಗಳೇ, ನನ್ನ ಮೈಂಡಲ್ಲಿ ಏನಿದೆ ಅಂದ್ರೆ ಗುರುಗಳೇ, ಅವಳನ್ನ ಅಷ್ಟು ದಿನ ನೋಡಿರೋದ್ರಲ್ಲಿ ಅವಳಿಗಿನ್ನ ಮೈಂಡ್ ಇಲ್ಲ, ಅವಳಿಗಿನ್ನ ಅರ್ಥ ಆಗಲ್ಲ, ಮುಂದೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಅವಳಿಗೆ ಇವಾಗ ಅರ್ಥ ಆಗ್ತಿಲ್ಲ ಅನ್ನೋದೇ ನನಗೆ ನಿನಗೆ ಕಾಡ್ತಿರೋ ಹಂಗೂ ಪ್ರಶ್ನೆ ಇದ್ರೆ ಗುರುಗಳೇ. ನೀನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರು, ನಾಳೆ ಕೆಟ್ಟು ಬಂದಾಗ ನೋಡ್ಕೊ. ಈಗ ನಿನ್ನ ಮನೆ ಕಡೆ ಅದು ಬರಲ್ಲ, ಬರೋಕ್ ಸಾಧ್ಯನೂ ಇಲ್ಲ, ಬಂದರೂ ನಿನ್ನ ಮನೆ ಅದರಿಂದಲೇ ಸುಟ್ಟು ಹೋಗುತ್ತೆ. ಹೌದು ಇದೊಂದು ಗುರುಗಳೇ. ತಲೆಯಲ್ಲಿ ಇಟ್ಕೋ. ಇಲ್ಲ ನಾನು ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ನಾನು ಇನ್ನೊಂದು ಆಗ್ತೀನಿ, ಆಗಲ್ಲ, ಅದು ಇವತ್ತು ಈಗ ಆಗಲ್ಲ ಅಂತ ಹೇಳ್ತಿ, ಅದು ನಾಳೆ ವಿಧಿ ನಿರ್ಧಾರ ಮಾಡುತ್ತೆ, ಅದನ್ನು ನೀನು ಈಗ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಹೌದು ಗುರುಗಳೇ. ದುಃಖದಲ್ಲಿರ್ಬೇಕಾದ್ರೆ ಅದ್ರ ಬಗ್ಗೆ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ವಿಷಯ ಹೌದು ಏನು ಗುರುಗಳೇ. ಇಷ್ಟೇ ನಾನು ಹೇಳ್ತಿರೋದು. ಆಕೆಯಿಂದ ನಿನ್ನ ಮನೆಗೆ ನೆಮ್ಮದಿ ಇಲ್ಲ, ನೀನು ಅಲ್ಲಿ ಹೋಗೋದ್ರಿಂದ ಅವ್ರಿಗೆ ನೆಮ್ಮದಿ ಇಲ್ಲ ಅಂದ್ರೆ ಮತ್ತೆ ಯಾಕೆ ನಾವು ಪರಸ್ಪರ ಹತ್ರ ಇರಬೇಕು? ಸುಮ್ಮನೆ ಕಾಮನ್ ಸೆನ್ಸ್. ಹೌದು ಗುರುಗಳೇ, ಈಗ ಇದೇ ನೀವ್ ಹೇಳ್ದಂಗೆ ಆಗಿರೋದು ಗುರುಗಳೇ, ಈಗ ಹೇಳಿದ್ರಲ್ಲ ಇದೇ ಆಗಿರೋದು. ಅದೇ ಹೇಳ್ತೀನಿ, ಅದೊಂದು ಕಾಮನ್ ಸೆನ್ಸ್ ಅಪ್ಪ. ಈಗ ನಾನು ಯಾರ್ದೋ ಮನೆಗೆ ಹೋಗಿದ್ರಿಂದ ಅವ್ರಿಗೆ ಇಷ್ಟ ಆಗಲ್ಲ, ನಾನು ಯಾಕೆ ಹೋಗ್ಬೇಕು? ಹೌದು ಅಥವಾ ನನ್ನ ಗುರುಗಳೇ. ಮಾತು ಅವ್ರಿಗೆ ಯಾಕೋ ಇಷ್ಟ ಇಲ್ಲ ಅಂದಾಗ, ನಾನು ಈಗ ಕಾರ್ಯಕ್ರಮದಲ್ಲಿ ಮಾತಾಡಿದ್ರೆ ಅವ್ರು ಯೂಟ್ಯೂಬಲ್ಲಿ ನೋಡೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅವ್ರು ಮುಂದೆ ಹೋಗಿ ಮಾತಾಡೋದು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಹೋಗಬಾರ್ದು. ಹೌದು ಗುರುಗಳೇ. ಇದನ್ನು ಮೀರಿ ಅಯ್ಯೋ ನನ್ನ ಜೊತೆ ಇದ್ದವಳು ಸರ್, ಒಂದು ಮಗು ಆಗಿದೆ ಸರ್, ಈ ಕಾರಣಗಳು ನನ್ನನ್ನು ಅಜ್ಞಾನಿಯಾಗಿ ಮತ್ತು ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಹೋಗಿ ಮಾತಾಡೋ ಥರ ಮಾಡುತ್ತಷ್ಟೇ. ಬಟ್ ಆ ನನ್ನನ್ನ ಇದೇ ಸಂಬಂಧಗಳಲ್ಲಿ ಕಾರಣ ತಡಿತಾ ಇರೋದು ಗುರುಗಳೇ, ನನಗೊಂದು ಹೆಣ್ಮಗು ಇದೆ, ಅದ್ರದ್ದು ಭವಿಷ್ಯ ಹೇಗೋ ಮುಂದೆ ಅನ್ನೋದೇ ತಡಿತಾ ಇರೋದು ಗುರುಗಳೇ. ಅದೇ ಮಮಕಾರ. ಬಟ್ ಈಗ ತಂದೆ ತಾಯಿಗಳು ಮತ್ತು ನನ್ನ ಸ್ವಾಭಿಮಾನ ಇದು ಒಂದು ತಕ್ಕಡಿ. ಈ ಕಡೆ ಹೇಳಿಕೆ ಮಾತು ಕೇಳಿಕೊಂಡು ಸುಳ್ಳುಗಳನ್ನೇ ಸತ್ಯ ಅಂತ ಸತ್ಯದ ತಲೆ ಮೇಲೆ ಹೊಡೆದಂಗೆ ಮಾತಾಡಿಕೊಂಡು ಆಕೆಯ ಕಾಲ ಮೇಲೆ ಆಕೆನೇ ಚಪ್ಪಡಿ ಕಲ್ಲು ಎಳ್ಕೊಳ್ತಿದ್ದಾಳೆ. ಹೌದು ಗುರುಗಳೇ. ಆದರೆ ಆಕೆಗೆ ಡೈವರ್ಸ್ ಬೇಕೇ ಬೇಕು ಅಂದರೆ ನಿನ್ನ ಜೊತೆನೂ ಆಕೆ ಹೊಂದ್ಕೊಳ್ಳೋಕೆ ತಯಾರಿಲ್ಲ, ಮತ್ತು ಆಕೆಗೆ ಇನ್ನೊಂದು ಬದುಕು ನೆಮ್ಮದಿ ಕಟ್ಕೊಳ್ಳೋಕ್ಕೂ ನೀನು ಅವಕಾಶ ಮಾಡಿಕೊಡ್ತಿಲ್ಲ ಅಂದರೆ ಇಬ್ಬರು ಬದುಕು ಹಾಳೆ ಅಲ್ವನಪ್ಪ. ಹೌದು ಗುರುಗಳೇ. ಹಾಗಾಗಿ ಹಳೆಯ ನೆನಪುಗಳು ಕಾಡುತ್ತೆ, ನನಗೆ ಅರ್ಥವಾಗುತ್ತೆ. ಮುಂದಿನ 5 ತಿಂಗಳು, ಅರ್ಥಾತ್ ಮಾರ್ಚಿಂದ ಮುಂದಿನ 5 ತಿಂಗಳು ಆಕೆಗೆ ನಾನಿನ್ನೂ ಕಾಯ್ತೀನಿ, ನೀನು ಬರಲಿಕ್ಕೆ ನಾನು ದಾರಿ ಮಾಡಿಕೊಡ್ತೀನಿ. ಅದನ್ನು ಆದಮೇಲೂ ಆಕೆ ಮುಂದುವರೆದು ಅದೇ ಮಾತಾಡ್ತಿದ್ದಾರೆ ಎಂದಾಗ ನೀನು ಅವ್ರು ಆಡ್ತಾನೆ ಇರೋದು, ನೀನು ಕೇಳ್ತಾನೆ ಇರೋದು. ಅವಳಿಗಾದರೆ ಅವ್ರ ಮಕ್ಕಳನ್ನು, ಆ ಮಗಳಿಗೆ ಅವ್ರಿಗೆ ಬೇಕಾದಂಗೆ ಹೇಳ್ಕೊಂಡು ಅವ್ರ ಕಡೆ ತಿರುಗಿಸ್ಕೊಳ್ತಾರೆ, ಕಡೆಗೆ ನಿನಗೆ ಯಾರು ಇಲ್ದಂಗೆ ಆಯ್ತಾರಲ್ಲಪ್ಪ. ಹೌದು ಗುರುಗಳೇ. ಹಾಗಾಗಿ ಎಲ್ಲರಿಗೂ ಒಂದು ದಾರಿ ಇರೋದು ಮನುಷ್ಯನಿಗಿರೋ ಮಿನಿಮಮ್ ಹಕ್ಕು ಅದು. ಹೌದು ಗುರುಗಳೇ. ಹಾಗಾಗಿ ಎಲ್ಲ ಆಯ್ಕೆಗಳು ಸರಿ ಇರ್ತವೆ ಅಂತ ಏನಿಲ್ಲ ಜಗತ್ತಲ್ಲಿ. ಕೆಲವೊಮ್ಮೆ ಅಂಗಡಿಲಿ ನೋಡ್ಕೊಂಡು ಬಂದು ಚಪ್ಪಲಿಗಳು ಅಂಗಡಿಲಿ ಚೆನ್ನಾಗಿತ್ತು, ಮನೆಗೆ ಬಂದ ಮೇಲೆ ಪಿಟ್ಟಾಗೋಕೆ ಶುರುವಾಯ್ತವೆ. ಹೌದು ಗುರುಗಳೇ. ಅಂಗಡಿಲಿ ಸರಿಯಾದ ಬಟ್ಟೆ ಮನೆಗೆ ಬಂದ ಮೇಲೆ ಏನೇನೋ ಆಯ್ತವೆ. ಕಟ್ಟಿಂಗ್ ಅಂಗಡಿಯಲ್ಲಿ ಕಟ್ಟಿಂಗ್ ಆದಮೇಲೆ ಸೂಪರಾಗಿ ಕಾಣ್ತೀನಿ, ಮನೆಗೆ ಬಂದು ಸ್ನಾನ ಮಾಡಿ ಆದಮೇಲೆ ಒಳ್ಳೆ ಇಲಿ ಮರಿ ಕಣ್ಣಂಗೆ ಕಾಣ್ತಿರ್ತೀನಿ. ಹೌದು ಗುರುಗಳೇ. ಇವತ್ತಿನ ಆಯ್ಕೆಗಳು ಒಂದು ಹಂತದ ನಂತರ ನಾನು ಇದನ್ನ ಆಯ್ಕೆ ಮಾಡಿದ್ನ ಅನ್ಸ್ಬಿಡುತ್ತೆ. ಹಾಗೇನು ಮಾಡಬೇಕು? ಅಯ್ಯೋ ಮರ್ಯಾದೆಗೆ ಅಂಜಿ ಚುಚ್ಚುತ್ತಾ ಇರೋ ಚಪ್ಪಲಿಗಳನ್ನು ಹಾಕೊಂಡು ಓಡಾಡಿ ಕಾಲು ಗಾಯ ಮಾಡ್ಕೊಳ್ಳೋದಕ್ಕಿಂತ, ಅಯ್ಯೋ ಜನ ಇದ್ದೇ ಇರ್ತಾರಪ್ಪ, ನನಗಾಗೋ ನೋವನ್ನು ನಾನು ವ್ಯಕ್ತಪಡಿಸಿದ್ರೆ ಜನ ಆಡ್ಕೊಳ್ತಾರೆ ಅಂತ ಸಪ್ಟಿಕ್ಕಾಗೋವರೆಗೂ ಯಾಕೆ ಬಿಟ್ಕೊಳ್ಬೇಕು? ಹೌದು ಗುರುಗಳೇ. ಇದು ಬದುಕು ರೀತಿ ಕಣಪ್ಪ. ಹಂಗೆ ಬದುಕಬೇಕಂದ್ರೆ ಸನ್ಯಾಸಿ ಥರ ಯೋಚಿಸಬೇಕು. ನಾನು ಊರಿನವ್ರಿಗೆಲ್ಲ ಒಳ್ಳೆಯವನಾಗಬೇಕು ಅಂದ್ರೆ ಹಂಗೆ ಆಗಲ್ಲ. ಹೌದು. ಇಲ್ಲಿ ಏನು ಮಾಡ್ತೀಯ, ಮುಂದಿನ 5 ತಿಂಗಳು ನಿನ್ನ ಪಾಡಿಗಿರು. ಒಂದು 5 ತಿಂಗಳಾದ್ಮೇಲೂ ಇದೇ ಮನಸ್ಥಿತಿ ಬರ್ತಿದೆ ಅಂದರೆ ಆಗ ಒಂದು ಕೌನ್ಸ್ಲಿಂಗು ಅಥವಾ ಕಾರ್ಯಕ್ರಮದಲ್ಲೂ ಮತ್ತೆ ಹೇಳಕು, ಅವತ್ತಿನ ಪರಿಸ್ಥಿತಿ ನೋಡಿ ನಿರ್ಧಾರ ಮಾಡೋಣ. ಈಗ ನಿನ್ನ ತಂದೆ ತಾಯಿಯ ಹಿತ, ಅವರಿಗೆ ಮಗ ಯಾಕೋ ತುಂಬ ಕೊರಕೊಂಡಿದ್ದಾನೆ ಅಂದರೆ ಅವ್ರಿಗಿನ್ನೂ ಕೊರಗಾಗುತ್ತೆ. ಇಲ್ಲಪ್ಪ ಮಗ ಇದೆಲ್ಲದ್ರ ನಡುವೆನೂ ಆರಾಮಾಗಿ ನಗ್ನಗ್ತಾ ಚೆನ್ನಾಗಿದ್ದಾನೆ, ನಿಮ್ಮ ಒಳಗಡೆ ನೋವಿಲ್ಲ. ಇಲ್ಲ ಗುರುಗಳೇ, ನನ್ನ ತಂದೆ ತಾಯಿಗೆ ಆತರ ನಾನು ಅವ್ರ ಎದುರುಗಡೆ ಕಾಣಿಸ್ಕೊಳ್ಳಲ್ಲ. ನಾವು ಏನೇ ಅಂದ್ರೂ ಅವರಿಗೆ ಫುಲ್ ಪಾಸಿಟಿವ್ ಆಗಿರೋ ತರನೇ ಅವ್ರ ಎದುರಿಗೆಲ್ಲ ಮಾತಾಡ್ತೀನಿ, ಅವ್ರ ಎದುರಿಗೆಲ್ಲ ಇರ್ತೀನಿ. ನಂದು ಏನೇ ನೋವು ಇದ್ರು ನಾನು ಹೊರಗಡೆ ಬಂದು ಅದನ್ನ ಇದನ್ನ ಮಾಡ್ಕೊಳ್ತೀನಿ. ಅವ್ರಿಗೆ ಯಾವತ್ತು ಕಷ್ಟ ಮತ್ತೆ ನೋವು ಪಡೋ ತರ ನಾನು ಅವನು ಒಬ್ಬ ಇದ್ದ, ಅವನಿದ್ರೆ ಹಿಂಗಿರೋನು ಅನ್ನೋ ರೇಂಜ್ ಅನ್ನಲ್ಲಿ ನಾವಿಬ್ರು ಇರ್ಲಿಲ್ಲ ಗುರುಗಳೇ. ನಾವಿಬ್ರು ಅದೇ ತರ ಇರ್ಲಿಲ್ಲ, ಒಂದೇ ತರ ಬುದ್ಧಿ ನಮ್ಮಿಬ್ರದ್ದು ಇದ್ದಿದ್ದು. ಹಾಗಾಗಿ ನಮ್ಮ ಮನೆಯವರು ನನ್ನನ್ನು ಆತರ ಕೆಳಗೆ ಮೇಲೆ ಆತರ ನೋಡಲ್ಲ, ಇಲ್ಲಿವರೆಗೂ ಆತರ ಯಾವ್ದು ಮಾಡಿಲ್ಲ. ನಮ್ಮ ಮನೆಯವ್ರಿಗೂ ನಾನು ಆತರ ಈ ತರ ಇಲ್ಲಿವರೆಗೂ ಏನು ಮಾಡಿಲ್ಲ ಗುರುಗಳೇ. ಚೆನ್ನಾಗಿ ನೋಡ್ಕೊಂತೀನಿ ನಾನು, ಅವರು ನೋಡ್ಕೊಳ್ತೀನಿ. ಭಗವಂತನ
ಆಣೆಯಾಗಿಯೂ ತಾಯಿ ತಂದೆಗೆ ಹಿತ, ಅವರ ಮುಖದಲ್ಲಿ ನಗು ಬರೆಸಲಿಕ್ಕೆ ನೀನೇನು ತ್ಯಾಗ ಮಾಡಬೇಕಂದ್ರೆ ಹೀಗೆ ತಮ್ಮನ ಸಾವಿನ ಮನೆಯಲ್ಲಿ ಚಿಕ್ಕ ಬುದ್ಧಿ ತೋರಿಸಿದ ಇವರ ವಿಚಾರವನ್ನು ನಿನ್ನ ಮನೆ ವಾಸ್ತುಗೃಹದಲ್ಲಿ ಚರ್ಚೆ ಮಾಡಬಾರ್ದು. ಇರ್ತವೆ ಕೆಲವು ಶಕ್ತಿಗಳು, ಅಲ್ಲೇ ಕೆಲವೊಂದು ಸಂಗತಿಗಳು ಇರ್ತವೆ, ಅದು ಬೇರೆದೇ ಕತೆ, ಅದನ್ನು ವಿವರಿಸಲಿಕ್ಕೆ ಈಗ ಸಮಯ ಇಲ್ಲ. ಆದರೆ ಅಲ್ಲಿ ಯಾವ ಜೀವ ಒಂದಷ್ಟು ವರ್ಷಗಳ ಕಾಲ ಇದ್ದು ಹೋಯಿತೋ ಅದರ ಚಿಕ್ಕ ಪುಟ್ಟ ಧನಾತ್ಮಕ ಅಂಶಗಳು ಮನೆಯಲ್ಲಿ ಇರ್ತವೆ. ಹೌದು ಗುರುಗಳೇ. ಆ ಪಾಸಿಟಿವಿಟಿ ಇದ್ದೇ ಇರುತ್ತೆ. ನೆಗೆಟಿವ್ ಇದ್ರೆ ನೆಗೆಟಿವಿಟಿ ಇರುತ್ತೆ, ಆ ಮನುಷ್ಯ ಪಾಸಿಟಿವ್ ಆಗಿದ್ದು ಹೋದವನು. ಹೌದು ಗುರುಗಳೇ. ಹಾಗಾಗಿ ಅವರಿಗೋಸ್ಕರ ನಾನು ಅಂದರೆ ರಾಮನ ಹಿಂದೆ ವನವಾಸಕ್ಕೆ ಹೊರಟಂತಹ ಲಕ್ಷ್ಮಣ ತನ್ನ ಹೆಂಡತಿಯನ್ನು ಅರಮನೆಯಲ್ಲಿ ಬಿಟ್ಟು ರಾಮನ ಹಿಂದೆ ಅಣ್ಣ ಅತ್ತಿಗೆಗೋಸ್ಕರ ಅಷ್ಟು ದೊಡ್ಡ ತ್ಯಾಗ ಮಾಡಿದ್ನಲ್ಲ, ಆ ಲಕ್ಷ್ಮಣನಿಗೆ ದೊಡ್ಡ ಸ್ಥಾನ ಯಾಕೆ ಸಿಕ್ತು ಅಂದರೆ ಆ ತ್ಯಾಗದಿಂದ. ಇಲ್ಲಿ ಜನ ನಿಮ್ಮನ್ನು ಪುಸ್ತಕದಲ್ಲಿ ನಿಮ್ಮ ಕತೆ ಸೇರಿಸದೆ ಹೋದ್ರು ಭಗವಂತನ ಲೆಕ್ಕದಲ್ಲಿ ಇವೆಲ್ಲ ಇರ್ತವೆ. ಯಾರು ದುಃಖದಲ್ಲಿ ಏನೇನು ಮಾತಾಡಿದ್ರು, ಯಾರ ಕೈ ಸೋತಾದಾಗ ಚೆನ್ನಾಗಿ ಕೈ ನಡೀತಾ ಇರೋರು ಏನೇನು ಮಾತಾಡಿದ್ರು, ಎಲ್ಲರ ಕೈಯೂ ಬಿದ್ದು ಹೋಗೋ ಕಾಲ ಬರುತ್ತೆ ಸರ್. ನೀವು ಕಾಲಕ್ಕೆ ಬಿಟ್ಬಿಡಿ. ಯಾರು ಶಾಶ್ವತವಲ್ಲ, ಯಾವ ಸೌಂದರ್ಯವೂ ಶಾಶ್ವತವಲ್ಲ, ಯಾರ ಬೆಂಬಲಗಳು ಕೂಡ ಶಾಶ್ವತವಲ್ಲ. ಇವತ್ತು ಮಗಳೇ ನಾವಿದ್ದೀವಿ ಎಂದವರು ಅದೇ ಮಗಳಿಗೆ ಎಲ್ಲವೂ ಕೂಡ ಮಗ್ಗಲ ಮುಳ್ಳಾಗುವ ದಿನಗಳು ಬರ್ತವೆ. ಆದರೆ 5 ತಿಂಗಳ ನಂತರ ಅದೇ ಡೈವರ್ಸ್ಗೆ ಅವರು ತುಂಬ ಒತ್ತಾಯ ಮಾಡ್ತವ್ರೆ ಎಂದಾಗ ಅದನ್ನು ನಿಂಬಳಿ ಇಟ್ಟುಕೊಂಡು ಅವ್ರ ಬದುಕು ನಾಳೆ ಹಾಳಾಗುತ್ತೆ ಅಂತ ಅವ್ರ ಬಾಯಾರೆ ಇವನು ಕಾರಣ ಅಂತ ಹೇಳೋ ಥರ ಪಾಪಿಷ್ಟ ಸ್ಥಾನದಲ್ಲಿ ನಾನು ನಿಲ್ಲಬಾರ್ದು. ಹೀಗಾಗಿ ಸ್ವಲ್ಪ ಸಮಯ ಕಾದು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಅವ್ರಿಗೆ ಸಿಗಲಿ ಇಲ್ಲ ನಿನಗೆ ಸಿಗಲಿ, ಆಗಸ್ಟಿಗೆ ಈ ನಿರ್ಧಾರ ಆಗಲಿಕ್ಕೆ. ಬಟ್ ಅಲ್ಲಿವರೆಗೂ ಆಕೆ ತಿಪ್ಪುರ್ಲಾಗ ಹಾಕಿದ್ರು ರಿಪ್ಲೈ ಕೊಡಬೇಡ, ಸುಮ್ಮನಿರು, ಬೇಕಾರದ ಆಕೆಗೆ ತಾನೆ ಒದ್ದಾಡ್ಲಿ. ಸರಿ ಗುರುಗಳೇ, ಆಯ್ತು. ಹಂಗೆ ಮಾಡಪ್ಪ, ನಿನಗೆ ಒಳ್ಳೇದಾಗಲಿ, ನಿನ್ನ ಮನೆಗೆ ಒಳ್ಳೇದಾಗಲಿ, ನೆಮ್ಮದಿಯಾಗಿರು, ಶುಭವಾಗಲಿ. ಕಾರ್ಯಕ್ರಮ ಕೇಳ್ತಾ, ಇವ್ರ ಕಷ್ಟಗಳು ಕೇಳ್ತಾ, ಭಗವಂತ ಯಾರ್ಯಾರ ದುಃಖದಲ್ಲಿ, ಯಾರ್ಯಾರ ಬದುಕಲ್ಲಿ ಏನೇನು ದುಃಖ ಇಟ್ಟಿದ್ದೀಯಪ್ಪ, ಅಂಥದ್ರಲ್ಲಿ ನಂದು ಒಂದು ದುಃಖ ಅಂತ ದೇವಾನ್ ದೇವತೆಗಳಿಗೂ ಆ ಕಷ್ಟಗಳು ಬಿಡಲಿಲ್ಲ, ಅಂಥದ್ರಲ್ಲಿ ನಂದು ಒಂದು ನಡೀತಾ ಇದೆ, ಏನೋ ಆಗಲಿ. ತಮ್ಮ ಗಂಗಾಮಾತೆ ತಮ್ಮನನ್ನು ನುಂಗಿಕೊಂಡ್ಲು, ಇಲ್ಲಿ ಈ ಹೆಣ್ಣು ನನ್ನನ್ನು ನುಂಗಿಕೊಳ್ಳೋಕೆ ಬರ್ತಿದ್ದಾಳೆ. ಆದರೆ ತಂದೆ ತಾಯಿಯ ನೆನಪಲ್ಲಿ ನಾನು ನನ್ನ ಸಾವನ್ನು ಆಸೆ ಪಡಬಾರ್ದೀಗ. ಹೌದು ಗುರುಗಳೇ. ಅವರು ಕಡೇ ಸಮಯದಲ್ಲಿ ಯೋಚನೆ ಮಾಡಪ್ಪ, ಮಕ್ಕಳಿದ್ದ ಕಾಲದಲ್ಲೇ ಸೊಸೆದಿರು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅತ್ತೆ ಮಾವನಿಗೆ, ಇನ್ನು ಯಾರೂ ಇಲ್ಲ ಅಂದಾಗ ನಿನ್ನ ಸಂಬಂಧಿಕರು ಅಥವಾ ಹೊರಗಿನವರು ಹೆಂಗೆ ನಡೆಸ್ಕೊಳ್ತಾರೆ ನಿಮ್ಮ ಅಪ್ಪ ಅಮ್ಮ? ನೆನೆಸ್ಕೊಂಡ್ರೆ ಕಷ್ಟ ಆಗುತ್ತೆ. ಬೇಡ, ಅದೇ ಯಾವುದು ಕೂಡ ಯಾವುದೇ ಕಾರಣಕ್ಕೂ ಈ ಹೆಂಡತಿ ಅಥವಾ ಇವುಗಳ ಕಾರಣಕ್ಕಾಗಿ ಪ್ರಾಣ ತಕ್ಕೊಂಬಿಡ್ತೀನಿ, ಅದು ಮಾಡ್ಕೊಂಬಿಡ್. ಅಯ್ಯೋ, ಕಾರ್ಯಕ್ರಮ ನೋಡಪ್ಪ, 3 ಮಕ್ಕಳನ್ನು ಒಂದು ಹೆಣ್ಮಗಳು ಗಾರ್ಮೆಂಟ್ಸ್ ಹೋಗ್ತಾ. ನಾನ್ ನೋಡ್ತೇನೆ ಇರ್ತೀನಿ ಗುರುಗಳೇ, ನಿಮ್ ಕಾರ್ಯಕ್ರಮ ನೋಡ್ತೇನೆ ಇರ್ತೀವಿ. ಸ್ವಲ್ಪ ಮನ್ಸಿಗೂ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ನೋಡಿದಾಗ. ನಿಮ್ಮ ಮಾತು ಕೇಳಿದ್ರೆ ಒಂಥರ ನೆಮ್ಮದಿ ಅನ್ಸುತ್ತೆ. ಅದೇ ಉದ್ದೇಶಕ್ಕೆ ನೋಡಿ ಮತ್ತೆ ಒಂದ್ ಕಾಲ್ ಮಾಡ್ತಾನೆ ಇದ್ದೆ, ಸಿಕ್ಲಿಲ್ಲ, ಇವತ್ತು ಸಿಕ್ತು ಗುರುಗಳೇ. ಬಹಳ ಸಂತೋಷ. ನಿಮ್ಮ ಆ ಮಾತಿಗೆ ನಾನು ಕೃತಜ್ಞನು. ಏನೋ ಗೊಂದಲ ಆಗಿದೆ, ಎಲ್ಲವೂ ಕೂಡ ಭಗವಂತನ ಇಚ್ಛೆ, ಕೃಷ್ಣನ ಇಚ್ಛೆ ಅಂದುಕೊಂಡು ಎಲ್ಲವೂ ಅವನ ಇಚ್ಛೆಯಂತೆ ಆಗಲಿ. ಎತ್ತವರಿಗೆ ನನ್ನ ಸೇವೆ ಸದಾ ಇರಬೇಕು. ಇವನ್ ಹೆಂಡತಿ ಮನೇಲಿದ್ದಾಗಲೂ ಕೂಡ ಹೆಂಡತಿ ನೀವು ಇಬ್ಬರು ಸೇರಿ ಮಾಡಬೇಕು. ಈಗ ಹೆಂಡತಿ ಇಲ್ಲ ಅಂದರೆ ನಾನು ಮಾಡಬೇಕು. ಆಯಿತಾ? ಒಳ್ಳೇದಾಗ್ಲಪ್ಪ, ನಿಮಗೆ ಒಳ್ಳೇದಾಗಲಿ. ಒಂದು 5 ತಿಂಗಳಾದ್ಮೇಲೆ ಮತ್ತೆ ನನ್ನ ಸಂಪರ್ಕಕ್ಕೆ ಬರಪ್ಪ, ನಿನ್ಗೆ ಒಳ್ಳೇದಾಗಲಿ. ಶುಭವಾಗಲಿ. ಏನೋ ಕೆಲವೊಮ್ಮೆ ಹೀಗಾಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಯಾ ಹೆಣ್ಮಗಳು ಸುಳ್ಳು ಆಪಾದನೆ ಹೊರಿಸಿದ್ದಾರೋ ಏನಿದೆಯೋ, ನಾನು ತೀರಾ ದೊಡ್ಡ ಮಟ್ಟಿಗೆ ಆ ಹೆಣ್ಣನ್ನು ವಿರೋಧಿಸೋದಿಲ್ಲ. ಬಟ್ ಏನೇ ಇರಲಿ, ಈತನ ಮಾತನ್ನು ಕೇಳಿದಾಗ ಅಲ್ಲೇನೋ ತುಂಬ ದೊಡ್ಡ ದೋಷ ಇದೆ ಅಂತ ಅನಿಸಲ್ಲ. ಸಪ್ರೇಟ್ ಮನೆ ಮಾಡಿದಾಗಲಾದ್ರೂ ಬದುಕ್ಬೋದಿತ್ತಲ್ಲ. ಯಾವ ಹೆಣ್ಣು ಮಕ್ಕಳು ಕೂಡ ಈ ರೀತಿ ತಪ್ಪುಗಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹರ್ಷದ ಕೂಳಕ್ಕೋಸ್ಕರ ವರ್ಷದ ಕೂಳು ಕಳ್ಕೊಂಡಂಗೆ ಆಗಬಾರ್ದು.
ಓ ಯಾರೋ ಊರಿನಲ್ಲಿ ಪ್ರೋಗ್ರಾಮ್ ಮಾಡ್ಯಾರಂತೆ ಈ ದಿನ ನಮ್ಮ ಊಟಕ್ಕೆ ಕೇಳ್ಯಾರಿ ಅಂದ್ಕೊಂಡು ಮನೇಲಿರೋ ಒಲೆ ಕಿತ್ತಾಕಿದ್ರೆ ಏನಾಗ್ಬಿಡ. ಸರಿ, ಇವತ್ತು ಊಟಕ್ಕೆ ಕೊಟ್ಟರು, ನಾಳೆ ಏನು? ಊರಿನಲ್ಲಿ ಯಾರೋ ಊಟಕ್ಕೆ ಕರೆದ್ರು ಅಂತ ಮನೇಲಿರೋ ಒಲೆ ಕಿತ್ತಾಕ್ಲಿಕ್ಕಾಗುತ್ತಾ? ಊರಿನವ್ರು ಇವತ್ತಿರ್ತಾರೆ, ನಾಳೆ ಇಕ್ತಾರೆ, ನಾಡಿದ್ದು ಇಕ್ತಾರೆ, ನಾಡಿದ್ದು ಆಚೆ ನಾಡಿದ್ದು. ಹಾಗೆ ಕೆಲವೊಮ್ಮೆ ಆ ತತ್ಕ್ಷಣದ ಪರಿಹಾರ ಸಿಕ್ತು ಅಂತ ದೀರ್ಘಕಾಲದ ಬದುಕಿಗೆ ಕೊಳ್ಳಿ ಇಕ್ಕೊಂಡ್ಬಿಡ್ತಾರೆ ಮನುಷ್ಯರು. ಹಂಗಾಗಬಾರ್ದು. ಇಲ್ಲವ, ಒಳ್ಳೆಯದಾಗಲಿ, ನಿನಗೂ ಒಳ್ಳೆಯದಾಗಲಿ. ಆದಷ್ಟು ಗಂಡನ ತಪ್ಪಿದರೆ ಮನ್ನಿಸು, ನಿನ್ನ ತಪ್ಪಿದರೆ ತಿದ್ದುಕೋ. ಗಂಡ ಹೆಂಡತಿ ತಿದ್ದುಕೊಂಡು ಬದುಕಿದ್ರೆ ಚಂದ. ಅಪ್ಪ ಅಮ್ಮ ಅದು ಯಾಕೆ ಆ ಮಾತು ಹೇಳ್ಕೊಡ್ತಿದ್ದಾರೋ ಗೊತ್ತಿಲ್ಲ. ಒಂದಂತೂ ಸತ್ಯ, ಮನೆ ಹೆಣ್ಮಗಳು ಯಾಕೋ ಚಿಕ್ಕ ಪುಟ್ಟದಕ್ಕೆಲ್ಲ ಇವನ್ ಅಳಿಯಂದು ತಪ್ಪಿರ್ಬೋದು, ಸೇರಿಸೋ ಪ್ರಯತ್ನ ಮಾಡಬೇಕು ಹೊರತು ಅಳಿಯನ ಮುಂದೆ ಮಗಳು ಮುಂದೆ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡಿಬಿಡ್ತೀವಿ. ಹೌದಾ? ಮಗಳಿಗೆ ನೀವು ಮದುವೆ ಮಾಡ್ಬೋದು, ಆದರೆ ಮಗಳ ಹಣೆ ಬರಹವನ್ನು ನೀವು ತಿದ್ದಲಿಕ್ಕಾಗುತ್ತೇನು? ನಾಳೆ ಆತನ ಜೊತೆನೂ ಇದೇ ರಾಮಪಾಠ ಮಾಡಿಕೊಂಡು ಮತ್ತು ಬರ್ತಾರೆ. ಹೌದಲ್ಲ? ಹಾಗಾಗಿ ಕೆಲವೊಮ್ಮೆ ನೀವು ಎಷ್ಟೇ ದೊಡ್ಡ ಡಾಕ್ಟರ್ನ ಬಳಿ ಇಟ್ಕೊಂಡ್ರೂ ಕೂಡ ರೋಗದಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಹಾಗೆ ತತ್ಕ್ಷಣದ ನೆಮ್ಮದಿಗೋಸ್ಕರ ಬಹಳ ದೀರ್ಘಯುತವಾದ ಜೀವನ ಹಾಳು ಮಾಡಿಕೊಳ್ಬೇಡಿ. ಒಳ್ಳೆಯದಾಗಲಿ.